ಎಲ್ರಿಗೂ ನಮಸ್ಕಾರ. ಸ್ಟಾರ್ಟ್ ಮಾಡೋಣ ಅಂತ ಅನ್ಸುತ್ತೆ. ಬಹುಶಃ ಇಲ್ಲಿ ಬೆಳಗ್ಗಿನಿಂದ ನಾವು ಮಾಡಿರುವಂತ ಎಲ್ಲ ವಿಚಾರ ಸಂಕಿರಣಗಳು ಏನಾಗಿತ್ತು ಅಂತಂದ್ರೆ, ಹೆಂಗ್ ಬೆಳಿಬೇಕು, ಏನ್ ಮಾಡಬೇಕು, ಕೃಷಿಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಏನಾಗಬೇಕು ಅನ್ನೋದಾಗಿತ್ತು. ಇದು ಬಹಳ ಮುಖ್ಯ. ಕಾರಣ, ಬಿತ್ತಿದ್ದೀನಿ, ಬೆಳೆದಿದ್ದೀನಿ, ಮಾಡಬೇಕು, ಅದರಲ್ಲೇ ಸೋಲೋದು ರೈತರು ಎಷ್ಟೋ ಸಂದರ್ಭದಲ್ಲಿ. ಇಲ್ಲಿ ಸೋಲಲ್ಲ, ಭೂಮಿ ತಾಯಿ ಸೋಲೋದಕ್ಕೆ ಬಿಡಲ್ಲ. ಅಲ್ಲಿ ನಮ್ಮನ್ನ ಸೋಲಿಸ್ತಾರೆ. ಸೋಲಿಸುವಂತ ಶಕ್ತಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾವೆ. ಅಲ್ಲೇ ರೈತರು ಸೋಲ್ತಾರೆ. ಸೋಲಬಾರದು ಅಂತಾದ್ರೆ ಏನು ಮಾಡಬೇಕು? ನಮ್ಮ ಮಾರ್ಕೆಟ್ ಅನ್ನ ರೈತ ಸ್ನೇಹಿಯಾಗಿ ಅಭಿವೃದ್ಧಿ ಪಡಿಸೋದು ಹೇಗೆ ಅನ್ನೋದು ಬಹಳ ಮುಖ್ಯ. ಯಾಕೆಂತಂದ್ರೆ ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳಬೇಕಾಗತ್ತೆ. ಜಗತ್ತಲ್ಲಿ ಏನನ್ನೇ ತಯಾರು ಮಾಡುವಂತ ವ್ಯಕ್ತಿಯೂ ಕೂಡ ನನ್ನ ಉತ್ಪನ್ನದ ಬೆಲೆ ಇಷ್ಟು ಅಂತ ನಿಗದಿ ಮಾಡುವಂತ ಸಾಮರ್ಥ್ಯವನ್ನ ಮತ್ತು ಸ್ವಾತಂತ್ರ್ಯವನ್ನ ಹೊಂದಿರ್ತಾನೆ. ಬಟ್ ವಿಪರ್ಯಾಸ ಅಂತಂದ್ರೆ ರೈತನಿಗಿಲ್ಲ. ಯಾರೋ ಡಿಸೈಡ್ ಮಾಡ್ತಾರೆ, ನೀನು ಬೆಳೆದಿದ್ದಕ್ಕೆ ಇಷ್ಟಪ್ಪ ರೇಟು ಅಂತ ಡಿಸೈಡ್ ಮಾಡ್ತಾರೆ. ಸೊ ಈ ಸವಾಲುಗಳ ಮಧ್ಯೆ ಮಾರುಕಟ್ಟೆಯನ್ನ ರೈತ ಸ್ನೇಹಿಯಾಗಿ ಮಾಡಬೇಕು ಅಂತಾದ್ರೆ ಹೇಗೆ ಸಾಧ್ಯ? ನಾನು ವೆಂಕಟರೆಡ್ಡಿ ಅವರಿಂದ ಶುರು ಮಾಡ್ತೀನಿ. ಹೇಳಿದೆ, ರೈತರು ಸೋಲೋದಿಲ್ಲ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಸೋಲೋದು. ಉಳಿದಿದ್ದಲ್ಲೆಲ್ಲ ಕಡೆ ಸೋಲಲ್ಲ. ಒಂದು ಇಷ್ಟು ಹಿನ್ನಡೆಗಳಾಗಬಹುದು ಬಿಟ್ರೆ ಸೋಲಾಗಲ್ಲ. ಸೋಲಲ್ಲ ಆಗತ್ತೆ. ಸೊ ಮಾರುಕಟ್ಟೆಯನ್ನು ಹೆಂಗ್ ಬೆಳೆಸೋದು? ಮಾರುಕಟ್ಟೆಯನ್ನ ರೈತ ಸ್ನೇಹಿಯನ್ನಾಗಿ ಹೆಂಗ್ ಮಾಡೋದು? ಈ ಮಾರುಕಟ್ಟೆ ಅಂದರೆ ಯಾವ ಥರ ಇರುತ್ತೆ ಅಂದರೆ, ಈ ಸಭಾಂಗಣ ನೋಡಿದ್ರೆ ಗೊತ್ತಾಗುತ್ತೆ. ಬೆಳಗ್ಗೆ ಸಭಾಂಗಣ ಪೂರ್ತಿ ಇತ್ತು, ಇವಾಗ ಕೇವಲ 25% ಅಷ್ಟೇ ಇದ್ದಾರೆ. 75% ಹೋದರು, ಬೆಳೆದ್ರು, ಯಾರಿಗೋ ಮಾರಿಬಿಟ್ರು, ಹೊರಟೋಗ್ಬಿಟ್ರು. ಈ 25% ಅವ್ರು ಮಾತ್ರ ಮಾರುಕಟ್ಟೆ ಬಗ್ಗೆ ಆಲೋಚನೆ ಮಾಡಿ ಕೊನೆ ತನಕ ಹೋಗ್ತಾರೆ. ಇವ್ರು ಅಷ್ಟೇ ತಾಳ್ಮೆ ಇರೋಲ್ಲ, ಬೆಳೀತಾರೆ, ಯಾರನ್ನೋ ಸಾಹುಕಾರ ಮಾಡ್ತಾರೆ. ಈ ತಾಳ್ಮೆ ಹೆಂಗಿರ್ಬೇಕು? ಈ ದರಾನು ಏರುಪೇರುಗಳು ಇರುತ್ತೆ. ಉದಾಹರಣೆಗೆ ನೋಡಿ, 100 ರೂಪಾಯಿಗೆ 5 kg ಈರುಳ್ಳಿ ಅಂತ ಗಾಡಿ ಬರುತ್ತೆ. 100 ರೂಪಾಯಿಗೆ 6 kg ಟೊಮೆಟೊ ಅಂತ ನಿನ್ನೆ ಮೊನ್ನೆ ಬಂದರು. ಅವರು ದರಗಳಲ್ಲಾಗುವ ಏರುಪೇರುಗಳು ಸರ್ವೇ ಸಾಮಾನ್ಯ. ಇದರ ಜೊತೆಗೆ ಮಧ್ಯವರ್ತಿಗಳ ಕಾಟ ಬೇರೆ, ಈ ವಾತಾವರಣದಲ್ಲಾಗುವ ಏರುಪೇರುಗಳು ಎಲ್ಲ ಕೂಡಿ ಕೃಷಿ ಲಾಭದಾಯಕ ಅಲ್ಲ ಅಂತ ಕೃಷಿಯನ್ನು ಬಿಟ್ಟು ಕೃಷಿಯೇತರ ಚಟುವಟಿಕೆಗೆ ಬರುವಂಥ ಪರಿಸ್ಥಿತಿ ಬಂದಿದೆ. ಹಳ್ಳಿಗಾಡನ್ನು ಬಿಟ್ಟು ನಗರಕ್ಕೆ ವಲಸೆ ಬರ್ತಾ ಇದ್ದಾರೆ. ಮುಖ್ಯ ಕಾರಣ ಅಲ್ಲಿ ಹಣ ಇಲ್ಲ, ಆದಾಯ ಇಲ್ಲ. ಆದರೆ ಇವಾಗ ನಮ್ಮ ಕೊಡಗಿಂದ ಬಂದಿರೋವಂಥ ವೀರರು, ಕೊಡಗಿನ ವೀರ ಇಲ್ಲಿದ್ದಾರೆ. ಆ ಕಾಫಿ ಒಂದು ಮಾತ್ರ 100 ವರ್ಷದಿಂದ ಅತಿ ಹೆಚ್ಚಿನ ದರ 50 kg ಬ್ಯಾಗ್ ಒಂದು ರೊಬಸ್ಟ 13,000 ರೂಪಾಯಿ. ಅದು ಹೋದ ವರ್ಷ 7,000 ಇತ್ತು. ದರಗಳಲ್ಲಾಗುವ ಏರುಪೇರುಗಳು, ಮಧ್ಯವರ್ತಿಗಳ ಸಂಖ್ಯೆ, ಹೊರದೇಶಕ್ಕೆ ರಫ್ತಾಗೋದು. ಇಲ್ಲಿ ಕಾಫಿ ಬಗ್ಗೆ ಹೆಚ್ಚಿಗೆ ನಮ್ಮ ರಮೇಶ್ ಬಾಬು ರೆಡ್ಡಿ ಅವರು ಹೇಳ್ತಾರೆ. ಈ ಮಾರುಕಟ್ಟೆಯಲ್ಲಿ ಆಗುತ್ತಿರೋ ಬದಲಾವಣೆಗಳನ್ನು ಗಮನದಲ್ಲಿಟ್ಕೊಂಡು ರೈತರು ಒಗ್ಗಟ್ಟಾಗಿ ಮಾರಾಟ ಮಾಡೋದನ್ನು ಕಲಿಬೇಕು. ಉದಾಹರಣೆಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ, ಅದು ನಷ್ಟನೇ ಇರ್ಬೋದು, ಅದು ಪ್ರಶ್ನೆ ಬೇರೆ. ಒಬ್ಬೊಬ್ಬರೇ ಮಾರಾಟ ಮಾಡೋಕ್ಕಾಗೋದಿಲ್ಲ. ಗುಂಪು ಸಮೂಹ ಮಾರುಕಟ್ಟೆ, ಗುಂಪು ಮಾರುಕಟ್ಟೆ, ರೈತರದೇ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಅದ್ರ ಮುಖಾಂತರ ಮಾರಾಟ ಮಾಡಿದರೆ ಈ ಮಾರುಕಟ್ಟೆಯಲ್ಲಿರುವಂಥ ಏನು ಕಷ್ಟ ಪರಿಸ್ಥಿತಿ ಇದೆ ಅದನ್ನು ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ದರೆ ಬಹುಶಃ ಈ ಕೃಷಿ ನಶಿಸಿ ಹೋಗುವಂಥ ಪರಿಸ್ಥಿತಿ ಬಹುದೂರ ಇಲ್ಲ. ಖರ್ಚು ವೆಚ್ಚ ಜಾಸ್ತಿ, ಬೇಡಿಕೆ ಕಡಿಮೆ, ದರ ಇನ್ನೂ ಕಡಿಮೆ, ನಷ್ಟ ಅನುಭವಿಸುವಂಥ ಪರಿಸ್ಥಿತಿ ಇದೆ. ಇದನ್ನು ತಪ್ಪಿಸ್ಬೇಕಂದ್ರೆ ಮಧ್ಯವರ್ತಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಮಧ್ಯವರ್ತಿಗಳು ಇಲ್ಲದೆ ಯಾವುದೇ ವ್ಯಾಪಾರ ನಡೆಯೋದಿಲ್ಲ. ಮಧ್ಯವರ್ತಿಗಳು ಬೇಕೇ ಬೇಕು. ಆದರೆ ಎಷ್ಟು ಜನ ಮಧ್ಯವರ್ತಿಗಳು? 5 ಜನ, 6 ಜನ. ಗ್ರಾಹಕ ಕೊಟ್ಟ ಹಣದಲ್ಲಿ ರೈತರಿಗೆ ಬರೋದು 20%, 80% ಹೋಯ್ತು. 80% ಮಧ್ಯವರ್ತಿಗಳು ಹಂಚ್ಕೋತಾರೆ. ಸಾಗಾಣಿಕೆ ವೆಚ್ಚ ಅದರಲ್ಲಿ 20%, ವೇಸ್ಟೇಜ್ 20%. ಇದ್ರ ಬಗ್ಗೆ ಗಮನ ಕೊಡಿ. ಬರೀ ಬೆಳೆಯೋದಲ್ಲ, ರೈತರು ಬೆಳೆದ ನಂತರ ಮಾರುಕಟ್ಟೆಗೆ ರೈತರಾಗಿ ಇರೋದಲ್ಲ, ಚಾಣಾಕ್ಷ ವ್ಯಾಪಾರಿಗಳು ವ್ಯಾಪಾರಿಗಳು ಆಗದೆ ಇದ್ರೆ
ನೀವು ಬೆಳೆದ ಉದಾಹರಣೆಗೆ ಮದ್ದೂರಿಂದ ಎಳ್ನೀರು ಡೆಲ್ಲಿಗೆ ಹೋಗೋಕ್ಕೆ 1,00,000 ರೂಪಾಯಿ ಸಾಗಾಣಿಕೆ ವೆಚ್ಚ. ಟೊಮ್ಯಾಟೊ ಕೋಲಾರಿಂದ ಮುಂಬೈಗೆ ಹೋಗೋಕ್ಕೆ ಅದರಲ್ಲಿ ಅರ್ಧ ವೇಸ್ಟ್ ಆಗುತ್ತೆ. ಈ ಚೆನ್ನೈಗೆ ಹೋಗೋದು, ಈ ಎಲ್ಲಿಂದ ನಮ್ಮ ನೆಲ್ಲೂರಿಂದ ಮೀನು ಕಲ್ಕಟ್ಟಾಗೆ ಹೋಗುತ್ತೆ. ಈ ಥರ ದೂರದ ಮಾರ್ಕೆಟ್, ಹೊರ ದೇಶ ಈ ಕಾಫಿ ಹೋಗುತ್ತೆ, ಗರ್ಕಿನ್ ಹೋಗುತ್ತೆ, ನಮ್ಮ ಇದು ಯಾವುದು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹೋಗುತ್ತೆ. ಸ್ವದೇಶದಲ್ಲಿ ಬೇಡಿಕೆ ಏನಿದೆ, ಹೊರದೇಶದಲ್ಲಿ ಏನಿದೆ, ದರಗಳು ಯಾವಾಗ ಕಡಿಮೆ ಆಗುತ್ತೆ, ಹೆಚ್ಚಿಗೆ ಯಾವಾಗ ಆಗುತ್ತೆ, ಗ್ರಾಹಕರಲ್ಲಿ ಏನು ಬದಲಾವಣೆ ಆಗ್ತದೆ, ಅವ್ರಿಗೆ ಏನು ಬೇಕು. ಮೊದಲು ಕಸ ಕಡ್ಡಿ ಹಾಕಿದರೆ ತಿನ್ನೋಂಥ ಗ್ರಾಹಕರಿಲ್ಲ, ಅವ್ರ ಹತ್ರ ದುಡ್ಡಿದೆ. ಇವಾಗ ನಮ್ಮ ಜನಸಂಖ್ಯೆಯಲ್ಲಿ 74-75% ಯುವಕರಿದ್ದಾರೆ. ಅವ್ರು ತಿನ್ನೋದೇ ಬೇರೆ, ಅವ್ರ ಆಲೋಚನೆಯೇ ಬೇರೆ. ನಾವು ಮೊದಲ ಥರ ರಾಗಿ ಮುದ್ದೆ ಸೊಪ್ಪು ಸಾರು ಹೋಯ್ತು, ಅವ್ರಿಗೇನು ಬೇಕೋ ಅದನ್ನ ಬೆಳೆದು ಕೊಡೋಣ. ಈ ಪೂರೈಕೆ ಸರಪಳಿಯಲ್ಲಿ ಅರ್ಥ ಆಯ್ತು ಸರ್. ನಾನು ಮಾತನಾಡ್ತೀನಿ. ನಾನು ರಮೇಶ್ ಬಾಬು ಅವರನ್ನ ಇದೇ ಪ್ರಶ್ನೆಯನ್ನ ಮೂವ್ ಮಾಡ್ತೀನಿ ಸರ್. ರೈತ ಸ್ನೇಹಿಯಾಗಿ ಮಾರುಕಟ್ಟೆಯನ್ನು ರೂಪಿಸೋದು ಹೇಗೆ ಅನ್ನೋದು ಪ್ರಶ್ನೆ, ಮತ್ತು ಇರುವಂಥ ಚಾಲೆಂಜ್ಗಳೇನು, ಸವಾಲುಗಳೇನಿದೆ? ಥ್ಯಾಂಕ್ ಯು. ಮೊದಲನೆಯಾಗಿ ಕಾಫಿ ಬೋರ್ಡಿಂದ ಬಂದಿರೋದ್ರಿಂದ ಕಾಫಿ ಹೆಚ್ಚಿಗೆ ರಫ್ತು ಆಗ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ, ಅದರಲ್ಲಿನೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಮಾರ್ಕೆಟ್ ಪ್ರವೇಶ ಆಗಬೇಕಂದ್ರೆ ಏನೇನು ಸಮಸ್ಯೆಗಳಿದ್ದಾವೆ, ನಮ್ಮ ಪ್ರಾಡಕ್ಟ್ನ ಯಾವ ಥರ ಅಲ್ಲಿಗೆ ಕೊಂಡೊಯ್ಯಬಹುದು. ನಾವು ನೋಡಬೇಕು ಅಂದರೆ ಈಗ ಬೆಳಗ್ಗಿನಿಂದ ತಾವು ಹೇಗೆ ಹೆಚ್ಚಿಗೆ ಇಳುವರಿ ಬೆಳೀಬೇಕು ಅನ್ನೋದು, ಪ್ರೊಡಕ್ಷನ್ ಜಾಸ್ತಿ ಯಾವ ಥರ ಮಾಡಬಹುದು ಅನ್ನೋದು ತಿಳ್ಕೊಂಡಿದ್ವಿ. ಅದನ್ನು ನಮ್ಮ ಮಾರ್ಕೆಟು ಅಲ್ಲಿ, ದೇಶೀಯ ಮಾರ್ಕೆಟು ಆಗಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಆಗಿ, ನಾವು ಮೊದಲನೆಯಾಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಗ್ರಾಹಕರಿಗೆ ಏನೇನು ಅದರ ಬಗ್ಗೆ ತಿಳಿಯಬೇಕು ಅನ್ನೋದು ತಿಳ್ಕೊಂಡಿರಬೇಕು. ಈಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ಪ್ರವೇಶಗಳು ನೋಡೋಣ. ಈ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಆಮದು ಸುಂಕ ಮತ್ತು ಸ್ಯಾನಿಟರಿ ಆ್ಯಂಡ್ ಫೈಟೋ ಸ್ಯಾನಿಟರಿ ಮೆಜರ್ಸ್ ಅಂತ, ಅಂದರೆ ಈಗ ಒಂದು ಪಾಯಿಂಟ್ ಬಂದಿತ್ತು, ನಾವು 5 ಮೂಟೆ ಹಾಕುವಾಗ 25 ಮೂಟೆ ಹಾಕಿ ಬೆಳೆದಿದ್ದೀವಿ ಅಂತ. ನಮ್ಮ ಇಳುವರಿ ಹೆಚ್ಚಾಗಿರ್ಬೋದು, ಬಟ್ ಆದರೆ ನಮ್ಮ ಪ್ರಾಡಕ್ಟಲ್ಲಿ ಆ ಅಂಶಗಳು ಏನೇನು ಬಂದಿರ್ತವೆ ಅನ್ನೋದು ತಾವು ಗಮನದಲ್ಲಿ ಇಟ್ಕೋಬೇಕು. ಇದು ಏನು ಉದಾಹರಣೆ ಏನು ಅಂದರೆ, ಇತ್ತೀಚೆಗೆ 1 ವಾರದ ಹಿಂದೆ ನಮ್ಮ ಮಾವು ಅಮೆರಿಕಕ್ಕೆ ಹೋಗಿತ್ತು. ಎಲ್ಲ ಚೆನ್ನಾಗಿ ಬೆಳೆದಿದ್ರು, ಎಲ್ಲ ಏನೇನು ಅಮೆರಿಕ ಮಾರ್ಕೆಟ್ಗೆ ಬೇಕು ಅದನ್ನೆಲ್ಲ ನಾವು ಪೂರ್ವಹಿಸಿದ್ದೀವಿ. ಆದರೆ ಆ ಡಾಕ್ಯುಮೆಂಟ್ಸಲ್ಲಿ ಇರಾಡಿಯೇಷನ್ ಅನ್ನೋದು ಮಾಡೋದ್ರಿಂದ, ಅಂದರೆ ನಾವು ಕೀಟನಾಶಕಗಳ ಏನೇನು ಅಪ್ಲೈ ಮಾಡ್ತೀವಿ ಮತ್ತು ಸೂಕ್ಷ್ಮಜೀವಿಗಳಿಗೆ ಏನೇನು ಅಪ್ಲೈ ಮಾಡ್ತೀವಿ, ಆ ಪ್ರಾಡಕ್ಟು ಒಳಗಡೆ ಹೋಗೋದ್ರಿಂದ ಆ ಪ್ರಾಡಕ್ಟ್ ಕಂಟ್ರೀಸ್ ಆಮದು ಕೊಳ್ಳುವಂಥ ದೇಶಗಳು ಇವೆಲ್ಲ ನೋಡ್ತಾರೆ. ಆ ಒಂದು ಮೀಟ್ ಆಗಲಿಲ್ಲ ಅಂತ 15 ಕಂಟೈನರ್ಸ್, 15 ಶಿಪ್ಮೆಂಟ್ಸ್ನ ರಿಜೆಕ್ಟ್ ಮಾಡಿಬಿಟ್ರು ಹಿಂದಿನ ವಾರ. ಅದು ನಮಗೆ ಎಷ್ಟು ಲಾಸ್. ನಾವು ವಾಪಸ್ ತಗೊಂಡು ಬರೋಕ್ಕೂ ಆಗಲ್ಲ, ನಾವು ಅಲ್ಲೇ ನಾಶನ ಮಾಡಬೇಕು ಅದನ್ನು. ಅಂದರೆ ನಾವು ಬೆಳೆಯೋ ಟೈಮಲ್ಲಿ ನಾವು ಬೆಳಿತೀವಿ, ಯಾರಿಗಾಗಿ ಬೆಳಿತೀವಿ ಅನ್ನೋದು ಇರಬೇಕು ಅಂತ, ಇರಬೇಕು ಅಂತ. ಕನ್ನಡ ಸ್ವಲ್ಪ ಇದಾಗುತ್ತೆ ನನಗೆ, ನಾನು ತೆಲುಗು ಪರ್ಸನ್. ಇದು ಒಂದು ವಿಚಾರ. ಅಂದರೆ ನಾವು ಇಂಪೋರ್ಟ್ಸ್ ಕಂಟ್ರೀಸ್, ಯುರೋಪ್ ಆಗಲಿ ಅಮೆರಿಕಾದಾಗಲಿ ಏನೇ ಆಗಲಿ, ಅಲ್ಲಿ ಜೀವನಾಶಕಗಳು ಕ್ರಿಮಿಕೀಟಕಗಳಿಗೆ ನಾವು ಏನು ಅಪ್ಲೈ ಮಾಡ್ತೀವಿ ಅದನ್ನು ಯಾವ ಮೊತ್ತದಲ್ಲಿ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ಅದನ್ನು ಎಷ್ಟು ಮಟ್ಟಿಗೆ ಕಮ್ಮಿಯಲ್ಲಿ, ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ಸ್ ಅಂತ ಹೇಳ್ತಾರೆ, ಅದನ್ನು ಎಷ್ಟು ಕಮ್ಮಿಯಲ್ಲಿ ಇಟ್ಟಿದರೆ ಅಷ್ಟು ಒಳ್ಳೆಯದು ನಮ್ಮ ಪ್ರಾಡಕ್ಟು. ಅದು ಒಂದು ಅಂಶ. ಅಂದರೆ ನಾವು ಇದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು. ಎರಡನೇದಾಗಿ ಕ್ವಾಲಿಟಿ ಆ್ಯಂಡ್ ವಿಸಿಬಿಲಿಟಿ, ಬ್ರ್ಯಾಂಡಿಂಗು, ಇದನ್ನು ನಾವು ನೋಡ್ಕೋಬೇಕು. ಸರಿ ಹೇಳ್ದಂಗೆ ನಾನು ದೇಶೀಯ ಮಾರ್ಕೆಟ್ಗೆ ಆಮೇಲೆ ಬರ್ತೀನಿ. ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ಬೆಳೀತಾ ಇದ್ದೀವಿ, ಇದು ನಮ್ಮ ಮಾರ್ಕೆಟ್ಗೆ ನಮ್ಮ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಮಧ್ಯವರ್ತಿಗಳಿಂದ ನಾವು ಅಲ್ಲೇನೆ ನಾವು ಆದರೆ ನಾವೇ ಡೈರೆಕ್ಟಾಗಿ ಮಾರ್ಕೆಟ್ಗೆ ಮಾಡಿದರೆ ಒಂದು,
ಎರಡನೇದಾಗಿ ಒಟ್ಟಾಗಿ ಕೂರ್ಕೊಂಡು ಲಾಸ್ಟ್ ಸೆಷನಲ್ಲಿ ಹೇಳಿದರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಆ್ಯಂಡ್ ಕ್ಲಸ್ಟರ್ಸ್ ಅಪ್ರೋಚ್ ಅಂತ. ಇವು ಎಲ್ಲನೂ ತಮಗೆ ಪ್ರೊಡಕ್ಷನ್ ಇದರಲ್ಲೇನೇ ಅಲ್ಲ, ತಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡಿಕೊಳ್ಳೋದಲ್ಲಿನೂ ಸಹಾಯ ಮಾಡುತ್ತೆ. ತಾವು ಬೆಂಗಳೂರು ಸುತ್ತಮುತ್ತ ಮ್ಯಾಂಗೋ ಅಸೋಸಿಯೇಷನ್ಸ್ ಅಂತಾನೂ ಇದ್ದಾವೆ, ಕಾಫಿ ತೋಟಗಳಲ್ಲಿ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತಾನೂ ಇದ್ದಾವೆ. ಅವರು ಏನು ಮಾಡ್ತಾರೆ, ಎಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ತಮ್ಮ ಪ್ರೊಡಕ್ಷನ್ನ ಜಾಸ್ತಿ ಮಾಡಿಕೊಂಡು ಆ ಪ್ರಾಡಕ್ಟನ್ನ ವ್ಯಾಲ್ಯೂ ಅಡಿಷನ್ ಅಂತ ಮಾಡ್ಕೋಬೇಕು. ನಾವು ಏನು ಬೆಳಿತೀವಿ ಹಂಗೆ ಮಾರೋದೇ ಅಲ್ಲ, ಅದನ್ನು ಪ್ರೋಸೆಸ್ ಯಾವ ಥರ ಮಾಡಬೇಕು, ಅದನ್ನು ವ್ಯಾಲ್ಯೂ ಅಡಿಷನ್ ಯಾವ ಥರ ಮಾಡಬೇಕು, ಮತ್ತು ಆ ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ನಮ್ಮ ರಾ ಮೆಟೀರಿಯಲ್ ಏನು ಬೆಳಿತೀವಿ ಅದಕ್ಕೆ ಎಷ್ಟು ಪ್ರೈಸ್ ಸಿಗುತ್ತೆ, ಅದಕ್ಕಿಂತ ಡಬಲ್. ಈಗ ತಾವು ಹೇಳಿದರೆ ಮಧ್ಯವರ್ತಿಗಳು ಒಬ್ಬರೇ ಅಲ್ಲ, ಮತ್ತು ಆ ಪ್ರಾಡಕ್ಟ್ ಪ್ರೋಸೆಸ್ ಮಾಡೋರು, ರೀಟೈಲ್ಸ್ ಮಾಡೋರು, ಅಲ್ಲಿ ಪ್ರೈಸ್ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ. ನಾವೇ ಅದು ಒಗ್ಗಟ್ಟಾಗಿ ಮಾಡಿಕೊಂಡು ನಾವು ಅದನ್ನು ಮಾಡಿದರೆ ನಮ್ಮ ಪ್ರಾಡಕ್ಟನ್ನ ಒಂದು ಹಂತದಿಂದ ಪ್ರೈಮರಿ ಪ್ರಾಡಕ್ಟಿಂದಾನು ಸೆಕೆಂಡ್ರಿ ಪ್ರೋಸೆಸಿಂಗ್ ಮಾಡಿ ಅಲ್ಲಿ ಮಾಡೋಂಗಿದ್ರೆ ಮಾಡ್ಬೋದು. ಇಲ್ಲಾಂದರೆ ಫಿನಿಶ್ಡ್ ಪ್ರಾಡಕ್ಟ್ ಥರನೇ ನಾವೇ ರೀಟೈಲ್ ಪ್ಯಾಕ್ಸ್ ಮಾಡಿ ರೀಟೈಲ್ ಬ್ರ್ಯಾಂಡಿಂಗ್ ಮಾಡಿ ನಾವೇ ಮಾಡಿದರೆ ನಮಗೂ ಇನ್ನೂ ಎಷ್ಟು ಪ್ರೈಸಸ್ ಸಿಗುತ್ತೆ. ಅಂದರೆ ಇದನ್ನು ಎಲ್ಲ ಗಮನದಲ್ಲಿ ರೈತ ಬಾಂಧವರು ಎಲ್ಲರೂ ಇಟ್ಟುಕೊಂಡು ನಾವು ನಮ್ಮ ಪ್ರಾಡಕ್ಟನ್ನು ಬೆಳೆಯೋದೇ ಅಲ್ಲ, ಆ ಪ್ರಾಡಕ್ಟನ್ನು ಯಾವ ಥರ ಮಾರುಕಟ್ಟೆ ಮಾಡಬೇಕು ಅನ್ನೋದನ್ನು ತಾವು ತಿಳ್ಕೊಂಡು ಇದು ಮಾಡಿದ್ರೆ ಒಳ್ಳೆಯದು. ರಘುನಂದನ್ ಸರ್, ತಮ್ಮ ವ್ಯೂ ಏನು ಇದ್ರ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ನಮ್ಮ ಒಂದು ಈ ಕೃಷಿ ವಿಷಯದಲ್ಲಿ ಬಂದಾಗ 3 ಮೇಜರ್ ಚೇಂಜಸ್ನ ರೈತ ಅಳವಡಿಸ್ಕೋಬೇಕಾಗಿದೆ. ಯಾಕೆಂದರೆ 75% ಜನ ರೈತರು 2 ಎಕರೆ 3 ಎಕರೆಗಿಂತ ಕಡಿಮೆ ಇರುವಂಥ ರೈತರು. ಈಗ ನಾವೇ ಇವರು ಸಿಂಪಲ್ ಕಾಫಿ ಹೇಳಿದ್ರು, ಕಾಫಿ ಅನ್ನೋದು ಫ್ಯೂಚರ್ಸ್ ಟ್ರೇಡಿಂಗ್ ಅಂತ ಆಗುತ್ತೆ. ಅಂದರೆ ಬ್ರೆಜಿಲಲ್ಲಿ 1000 ಎಕರೆಯಲ್ಲಿ ಬೆಳೀತಾ ಇರೋವಂಥ ಕಾಫಿಗೆ ಯಾವತ್ತು ಬೆಳೆ ಬರುತ್ತೋ ಆವತ್ತು ಬೆಳೆಗೆ ಇವತ್ತೇ ಬೆಳೆ ಕಟ್ತಾರೆ. ಅಂದರೆ ಇವತ್ತೇ ಬೆಳೆ ಕಟ್ಬಿಟ್ರಲ್ಲಿ. ಎರಡನೇದು ಹೇಳಿದ್ರು ಸರ್ ಸ್ಟ್ಯಾಂಡರ್ಡೈಸೇಷನ್, ನಾನು ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಇದಕ್ಕೆ ಈ ಥರ ಸ್ಟ್ಯಾಂಡರ್ಡ್ ಇರಬೇಕು ಅಂತ ನಿಗದಿತ ಮಾಡಿಬಿಟ್ರು. ಸೊ ನಾವು ಇಲ್ಲಿ ಬಂದಾಗ ನಮಗಿದೆಲ್ಲ ಎಲ್ಲಿದೆ? ಏನೇ ಮಾರಿದ್ರು 50 ರೂಪಾಯಿಗೆ ಮಾರಲಿ 5 ಲಕ್ಷಕ್ಕೆ ಮಾರಲಿ 6% ನಾನು ದಲ್ಲಾಳಿ ಕೊಡಬೇಕು, ಮಂಡೀಲಿ ಕೊಡಬೇಕು. ಏನು ಬರಲಿ ಏನಾಗಲಿ ಟ್ರಾನ್ಸ್ಪೋರ್ಟೇಷನ್ 500 kg ತೊಗೊಂಡೋಗ್ಲಿ, ಒಂದು ಡೇಸಲ್ಲಿ 1000 kg ತೊಗೊಂಡೋಗ್ಲಿ, ನಾನು 1 ರೂಪಾಯಿ ಅಂದರೆ 1500 ರೂಪಾಯಿ ಕಟ್ಟಲೇಬೇಕು. ಹಂಗೆ ಒಂದು 10 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಲಾಭ ಎಲ್ಲಿ ಬರ್ತಾ ಇಲ್ಲ ಅನ್ನೋದನ್ನು ಬಿಟ್ಬಿಟ್ಟು ನಾವು ಇಡೀ ಪ್ರಪಂಚದಲ್ಲಿ ಈಗ ಈ ನ್ಯೂಸ್ ಚಾನೆಲ್ ಓನರ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಹೇಳಿದ್ರು, ರಘು ರೈತರ ಕೃಷಿ ಬಗ್ಗೆ ಮಾತಾಡು ಅಂದರೆ ಪೊಲಿಟಿಕಲ್ ಪಾಕಿಸ್ತಾನ ಚೆನ್ನಾಗಿದೆ ಸರ್ ಅಂತ ಹೇಳ್ತಾರಂತೆ. ಹಾಗೆ ನನ್ನ ಇವತ್ತಿನ 2 ನಿಮಿಷದಲ್ಲಿ ಆ್ಯಕ್ಚುಲಾಗಿ ನಾನು ಹೇಳಬೇಕಂದ್ರೆ, ಮೊದಲು ನೀವು ಏನು ಸಮಸ್ಯೆ ಇದೆ, ಸಮಸ್ಯೆನ ಹೇಗೆ ನೋಡಬೇಕು ಅಂದಾಗ ನನ್ನ ಅನುಭವದಲ್ಲಿ ನಾನೊಂದು ಕಳೆದ 12 ವರ್ಷದಲ್ಲಿ 1200 ಹಳ್ಳಿ ಓಡಾಡಿ ಮಾರ್ಕೆಟ್ಗಳೆಲ್ಲ ತುಂಬ ಹತ್ತಿರದಲ್ಲಿ ನೋಡಿದಾಗ ನಂದು ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಒಂದು ಸ್ಟ್ರಕ್ಚರಲ್ ಚೇಂಜ್ ಬೇಕಾಗಿದೆ. ಈಗ ಹೆಂಗೆ ಕಾಫಿ ಇದೆಲ್ಲ ಏನಾಗಿದೆ ವರ್ಲ್ಡೆಲ್ಲ ಬೆಳೆದಾಗ ಸ್ಟ್ರಕ್ಚರಲ್ ಇದೆ, ಕ್ಲಿಯರ್ ಸ್ಟ್ರಕ್ಚರ್ ಇದೆ. ಈಗ ನೀವೊಂದು ತರಕಾರಿ ಬೆಳಿತೀರಾ ಅಂತ ಇಟ್ಕೊಳ್ಳಿ, ಇವತ್ತಿನ ದಿವಸ ಮೆಕ್ಕೆಜೋಳ ಬೆಳಿಬೋದು ಅಥವಾ ಭತ್ತ ಬೆಳಿಬೋದು. ಈಗ ಭತ್ತನ ಯಾರು ತೊಗೊತಾರೆ? ಗ್ರಾಹಕಂತೂ ತೊಗೊಳಲ್ಲ. ಭತ್ತನ ತೊಗೊಳೋದು ಬರೀ ಫ್ಯಾಕ್ಟ್ರಿಯವ್ರು ಮಾತ್ರನೇ. ಅಲ್ಲಿ ಒಂದು ನಿಯಮ ಇದೆ. ಆ ನಿಯಮನೇ ರಾಯಚೂರಲ್ಲೇ ನಿಯಮ ಬೇರೆ, ಮಂಡ್ಯದಲ್ಲೇ ನಿಯಮ ಬೇರೆ. ಆ ನಿಯಮಗಳೇ ನಿಮ್ಗೇನೆ ತಿಂತಾ ಇರೋದು. ರೈತರು ಒಗ್ಗಟ್ಟುಡಿ ಒಂದು ನಿಯಮ ಕೊಟ್ಬಿಟ್ಟಾಗ ಅಂತ ಒಂದು ಪರಿಸ್ಥಿತಿ ನಿಮ್ಗೆ ಸಿಗುತ್ತೆ. ನೀವು ಅದನ್ನ ಪ್ರಯತ್ನ ಪಡ್ತಾ ಇಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂದರೆ, ನೀವು ಒಟ್ಟಾಗಿ ನೀವು ಬರೋದಲ್ಲ. ಈಗ ಹೆಂಗೆ ಹೇಳಿದ್ರೆ FPO ಅಂತೆಲ್ಲ ಹೇಳಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆದರೂ ಏನಾಗುತ್ತೆ, ಈಗ ಇಲ್ಲೇ ಇಬ್ಬರು ರೈತರು ನಮ್ಮ ಪ್ರಶ್ನೆ ಕೇಳ್ತೀನಿ, ನೀವು ಟೊಮೆಟೊ ಬೆಳೆದಿದ್ದೀರಾ, ಅವರು ಟೊಮೆಟೊ ಬೆಳೆದಿದ್ದೀರಾ. ಇಲ್ಲಿ 9 ರೂಪಾಯಿ ಹೇಳ್ತಾನೆ, ನೀವು 50,000 ಖರ್ಚು ಮಾಡಿದ್ದೀರಾ, ಅವ್ರು 30,000 ಖರ್ಚು ಮಾಡಿದ್ದಾರೆ. ಇಬ್ಬರು 9 ರೂಪಾಯಿ ಕೊಡಕ್ಕೆ ರೆಡಿ ಇದ್ದೀರಾ? ಇದೇ ನಮ್ಮ ಮೂಲ ಸಮಸ್ಯೆ. ಮೂಲ ಸಮಸ್ಯೆ ಅಂದರೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಅವ್ರು ಹೇಳ್ತಾ ಇದ್ರು ಮೊದಲನೇ ಸರಿ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಅದನ್ನು ಬಲಿಬೇಕು ಅಂತ. ಅಂದರೆ ಇಲ್ಲಿ ಒಟ್ಟಿಗೆ ಇರಬೇಕು, ಜೊತೆಗೆ ಕ್ವಾಲಿಟಿ ಮೇಲೆ ಚೇಂಜ್ ಆಗಿ ಕೂಡ ರೇಟ್ ಪಡಿಬೇಕು. ಅಂದರೆ A ಗ್ರೇಡಿಗೆ ನಾನು ಎಕ್ಸ್ಟ್ರಾ ಕೊಡ್ತೀನಿ, B ಗ್ರೇಡ್ ಇಷ್ಟು ಕೊಡ್ತೀನಿ, C ಗ್ರೇಡ್ ಇಷ್ಟು ಕೊಡ್ತೀನಿ ಅಂತ. ನೀವು ಇದೇ ನೋಡಿದ್ರೆ, ಈಗ ನೀವು ಕೋಲಾರಲ್ಲಿ ಮಾಡಕ್ಕೆ ಹೋದರೆ ಒಂದು ಕ್ರೇಟ್ 12 kg, ಇದೇ ಮೈಸೂರಿಗೆ ಬಂದರೆ 20 kg. ಸೊ ಇದು ಯಾವುದೇ ರೀತಿಯಲ್ಲಿ ಒಂದು ನಿಯಮ ಇಲ್ಲ, ಅಂದರೆ ಒಂದು ಸ್ಟ್ಯಾಂಡರ್ಡೈಸೇಷನ್ ಇಲ್ಲದೆ ಇರೋದ್ರಿಂದ ಏನಾಗಿದೆ, ರೈತರು ಇದನ್ನು ಮಧ್ಯವರ್ತಿಗಳು ಬಳಸ್ಕೊಂಡಿದ್ದಾರೆ. ಇವಾಗ ನೀವೇನೇ ಬೆಳೆದು ಮಧ್ಯವರ್ತಿ ಬಳಸ್ಕೊತೀರಿ ಅಂದರೆ ಏನಕ್ಕೆ ಮಧ್ಯವರ್ತಿಗಳು ಬರ್ತಾ ಇದ್ದಾರೆ? ಮೊದಲನೇದಾಗಿ ನೀವು ಏನು ಬೆಳಿತಿದ್ದೀರಾ ಅನ್ನೋ ಮಾಹಿತಿ ಯಾರಿಗೂ ಗೊತ್ತಿಲ್ಲ.
ಈಗ ನಾನು ಸಿಂಪಲ್ ಕಾಫಿಗೆ ಇಲ್ಲೇ ರಿವರ್ಸ್ ಮಾಡ್ತಾ ಹೋಗ್ತೀನಿ. ಬ್ರೆಜಿಲಲ್ಲಿ 300 ಎಕರೆ ಕಾಫಿ ಹಾಕಿದ್ದಾರೆ, ಇವಾದ್ರೆ ಟ್ರಿಮ್ ಮಾಡಿರ್ತಾರೆ, ಕಾಫಿ ಮತ್ತೆ ಮತ್ತೆ ಹಾಕಿದ್ದಾರೆ, ಈಗ ಆಗಿದೆ, ನೆಕ್ಸ್ಟ್ ಇಳುವರಿ ಈ ಟೈಸ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಎಷ್ಟು ಇಳುವರಿ ಬರ್ಬೋದು, ಏನು ಮಾಡ್ಬೋದು ಅಂತ ಸುಲಭವಾಗಿ ಮಧ್ಯವರ್ತಿಗಳಿಲ್ದಂಗೆ ಇದನ್ನ ಮಾರ್ಕೆಟ್ಗೆ ತರುವಂಥ ಅವಕಾಶ ಇದೆ. ಇಲ್ಲಿ ಏನಾಗ್ತಾ ಇದೆ, ನಾನು ಟೊಮೆಟೊ ಹಾಕಿದ್ದೀನಿ ಸರ್, ನಂಗೆ ಸಬ್ಸಿಡಿ ಬರಬೇಕು ಅಂತ ಭತ್ತ ಅಂತ ಅಕೌಂಟ್ಸ್, ನೀವೇ ಮಾಡಿರೋ ತಪ್ಪಲ್ವಾ ಇದು? ಈಗ ನಾವು ಸರ್ಕಾರಕ್ಕೆ ಬೈತೀವಿ, ಎಲ್ಲರಿಗೂ ಬೈತೀವಿ. ನಾನು ಇದನ್ನು ಪರಿಶೀಲಿಸಿದಾಗ 60% ನೀವು ಹೇಳ್ತಾ ಇರೋ ರೀತಿ ಮಾಹಿತಿನ, ಅಂದರೆ ಈ ಮಾಹಿತಿಗಳನ್ನ ನೀವು ಕರೆಕ್ಟಾಗಿ ಕೊಟ್ಟರೆ ವ್ಯಾಪಾರಸ್ಥರು ಮಧ್ಯವರ್ತಿಗಳನ್ನ ಕಡಿಮೆ ಮಾಡಿ ನಿಮ್ಮ ಹತ್ರ ಬರುವಂಥ ಅವಕಾಶ ಹೆಚ್ಚಾಗುತ್ತೆ. ನಿಮ್ಮ ಮಾಹಿತಿ ನೀವೇನು ಬೆಳೀತಿದ್ದೀರಾ ಅಂತ ಜನಕ್ಕೆ ಗೊತ್ತಾದ್ರೇ ನಿಮಗೆ ಅರ್ಧ ಸಮಸ್ಯೆ ಇಲ್ಲಿ ಸಾಲ್ವ್ ಆಗುತ್ತೆ. ಎರಡನೇದು ಬಿಹೇವಿಯರಲ್ ಅಂತ ಹೇಳ್ತೀನಿ. ಬಿಹೇವಿಯರಲ್ ಅಂದರೆ ನಿಮ್ಗೆ ಅರ್ಜೆಂಟು, ಸರ್ ನನ್ನ ಮೆಟೀರಿಯಲ್ ತೊಗೊಂಡ್ಬಿಡ್ಬೇಕು, ಮಾರ್ಬಿಡ್ಬೇಕು. ಸೊ ನಾನು ಅವ್ನು ಏನು ಹೇಳಿದ್ರು ಕೊಟ್ಬಿಡ್ತಾನೆ. ಪಕ್ಕದವನು ಇವ್ರು ಹೇಳಿದ್ರು ಆ್ಯಕ್ಚುಲಾಗಿ ಅದನ್ನೇ ಅವ್ರು ಹೇಳಿದ್ರು, ವಿಭಿನ್ನ ಸಾಯಂಕಾಲ ಆಗೋದ್ಮೇಲೆ ಹಿಂಗೆ ಆಗೋಗುತ್ತೆ ಅಂತ. ಏನಕ್ಕಾಗತ್ತೆ ಅಂದರೆ ತಾಳ್ಮೆ ಇಲ್ಲ. ಆ ತಾಳ್ಮೆ ಇಲ್ಲದೆ ಇರೋದಕ್ಕೆ ಕಾರಣನೇ ಮೇಜರ್ ಪ್ರಾಬ್ಲಮ್ ಇಲ್ಲಿ ಆ್ಯಕ್ಚುಲಾಗಿ. ಹೆಂಗೆ ಒಗ್ಗಟ್ಟು ಬರ್ತೀರಾ ನೀವು? ಒಗ್ಗಟ್ಟು ಬರೋಕ್ಕೆ ಚಾನ್ಸೇ ಇಲ್ಲ. ಯಾರೇ ಇಬ್ಬರು ವ್ಯಾಪಾರಸ್ಥಕ್ಕೆ ಹೋದ್ರು ವ್ಯಾಪಾರಸ್ಥ ನಿಮ್ಮನ್ನು ಬೆಳೆಸ್ಕೊತಾನೆ. ಮೂರನೇದು ಅವ್ರು ಹೇಳಿದ್ರು ಕಾಫಿ ಮಾರ್ಕೆಟ್ ಈಗ ಬ್ರೆಜಿಲಲ್ಲಿ ಬಿದೋಗಿದೆ ಅಂತ ಗೊತ್ತಾದರೆ ಈಗ ನೆಕ್ಸ್ಟ್ ಅದಕ್ಕೆ ರಿಕ್ವೈರ್ಮೆಂಟ್ ಇಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ, ರೇಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಇದು ಬರೀ ದಳ್ಳಾಳಿ ಗೊತ್ತಿರುತ್ತೆ, ರೈತನ ಹತ್ರ ತಲುಪ್ತಾ ಇಲ್ಲ. ಇವತ್ತು ಟೊಮೆಟೊದಲ್ಲಿ ನಿಮಗೆ ಇವತ್ತು ಬಿದ್ದಿದೆ ಮಾರ್ಕೆಟು, ನಾನು ಹೇಳ್ತೀನಿ ಸಿಲ್ಕ್ ರೂಟ್ ಅಂತೀನಿ. ಈ ಮತ್ತು ಪದಾರ್ಥ ಈ ಊರಿಗೆ ಹೋಗ್ತಾ ಇದೆ, ಈ ಊರಿಗೆ ಈ ಪದಾರ್ಥ ಹೇಟ್ ಹೊಡಿತು ಅಂದರೆ ಎಲ್ಲಿ ಬರುತ್ತೆ ಅನ್ನೋದು ರೈತನಿಗೆ ಗೊತ್ತಾದರೆ ಯಾಕೆ ಅವ್ನು ದಲ್ಲಾಳಿ ಕಡಿಮೆ ಕೊಡ್ತಾನೆ? ದಲ್ಲಾಳಿ ಬಂದು ಏನು ಹೇಳ್ತಾನೆ, ಸರ್ ಅಲ್ಲಿ ಮಾರ್ಕೆಟ್ ಇಲ್ಲ, ಅಲ್ಲಿ ಯಾರು ಕೊಂಡ್ಕೊತಾನಿಲ್ಲ ಸರ್, ನಿಮ್ಗೆ ಹೇಳ್ತಾನೆ. ನಿಮ್ಗೆ ಹೆಂಗೆ ಗೊತ್ತು ನಿಜ? ಈ ಟ್ರಾನ್ಸ್ಪರೆನ್ಸಿನ ನಿಮ್ಗೆ ಸಿಕ್ಕಿ ಅಲ್ಲಿರೋ ಒಬ್ಬನ್ನ ಕನೆಕ್ಷನ್ ಮಾಡಿಕೊಟ್ರೆ, ಅಂದರೆ ಈಗ ಮುಂಬೈಯಲ್ಲಿ ಅವ್ರು ಹೇಳಿದ್ರು ಮುಂಬೈಯಲ್ಲಿ ರೇಟ್ ಜಾಸ್ತಿ ಇದೆ ಅಂತ, ಮುಂಬೈಲಿ ಕಳ್ಸೋದಕ್ಕೆ ಇಷ್ಟು ಖರ್ಚಾಗಿ ಆಗುತ್ತೆ, ಏನು ಸುಲಭ ಕಳ್ಸೋಕ್ಕಾಗಲ್ಲ. ಬಟ್ ಯಾರು ಒಂದು ಟ್ರಾನ್ಸ್ಪರೆನ್ಸಿ ಕೊಟ್ಟು ಒಂದು ಕಂಡೀಷನ್ ಹಾಕ್ತು ಅಂದರೆ, ಅದಕ್ಕೆ ನಾನು ಹೇಳ್ತೀನಿ ಟ್ರಾನ್ಸಾಕ್ಷನಲ್ ಸ್ಟ್ರಕ್ಚರ್ ಬರಬೇಕು. ಅಂದರೆ ಪ್ರತಿಯೊಬ್ಬನಿಗೆ ಮಾರಿದಾಗಲೂ ಈಗ ನಿಮಗೆಲ್ಲ ಪಟ್ಟಿ ಅಂತ ಕೊಡ್ತಾರೆ. ಈಗ ಆ ಪಟ್ಟಿ ಕೂಡ ಸರಿಗೆ ನಡೆಯಲ್ಲ ಆ್ಯಕ್ಚುಲಾಗಿ. ಒಂದೇ ಥರ ಇಡೀ ದೇಶದಲ್ಲಿ ಪಟ್ಟಿ ಮಾಡಿದ್ರೆ, ಅಂದರೆ ತರಕಾರಿ ಅಂದರೆ ಈಗ ಬೆಂಡೆಕಾಯಿಗೆ ಒಂದು ಪಟ್ಟಿ ಇರುತ್ತೆ, ಈರುಳ್ಳಿಗೆ ಒಂದು ಪಟ್ಟಿ ಇರುತ್ತೆ, ಜೋಳಕ್ಕೆ ಒಂದು ಪಟ್ಟಿ ಇರುತ್ತೆ. ಆವಾಗ ಏನಾಗುತ್ತೆ, ಒಂದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಯಾವ್ದಾರ ವ್ಯವಸ್ಥೆನಲ್ಲಿ ಆದಷ್ಟು ರೈತರು ದುಡ್ಡು ಕಳ್ಕೊಳ್ಳಲ್ಲ. ಡಿಮ್ಯಾಂಡ್ ಸಪ್ಲೈ ಇಶ್ಯೂ ಮಾತ್ರ ಬರುತ್ತೆ. ಈ ಡಿಮ್ಯಾಂಡ್ ಸಪ್ಲೈ ಇಶ್ಯೂ ಯಾವಾಗ ಬರುತ್ತೆ, ನೀವೆಲ್ಲ ಒಗ್ಗೂಡಿ ನಿಮ್ಮ ಏನು ಬೆಳೀತಾ ಇದ್ದೀವಿ ನಾವು ಯಾವತ್ತು ಬರುತ್ತೆ ಅನ್ನೋದನ್ನ ನಮಗೆ ಕಾಣಿಸೋದಾದ್ರೆ, ಅಂದರೆ ವ್ಯಾಪಾರಸ್ಥರು ಕಾಣಿಸೋದಾದ್ರೆ, ಈಗ ನಾನು ಯಾರಿಗೋ ಮೊನ್ನೆ ಜೆಪ್ಟೋ ಅಂತ ಕಂಪ್ನಿನಲ್ಲಿ ಇದ್ದೆ ಆ್ಯಕ್ಚುಲಾಗಿ. ಅವ್ರು ತುಂಬ ಕಂಡೀಷನ್ಸ್ ಹಾಕ್ತಾರೆ, ಸರ್ ನೀವು ಇದರ ಹಾಕಿದ್ರೆ ರೈತರು ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ಕೇಳಿದೆ ಆ್ಯಕ್ಚುಲಾಗಿ. ಯಾಕೆ ಅವ್ರು ಹೇಳ್ತಾರೆ, ಸರ್ ರೈತರು ಬರ್ತಾರೆ ಸರ್, ಎಲ್ಲ ತೊಗೊತಾರೆ ಸರ್, ನನ್ನ ಗ್ರಾಹಕ ಇಲ್ಲಿ ತೊಗೊಳ್ಳಲ್ಲ ಅಂತಾನೆ. ಅದನ್ನೇ ಅವರು ಸಮಸ್ಯೆ ಹೇಳಿದ್ರು, ರೆಡ್ಡಿ ಅವ್ರು ಕ್ಲೀನಾಗಿ ಹೇಳಿದ್ರು, ಈ ಥರ ಸಮಸ್ಯೆ ಇದೆ, ಗ್ರಾಹಕನ ಎಕ್ಸ್ಪೆಕ್ಟೇಷನ್ನೇ ಬೇರೆ, ನೀವು ರೈತನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಅಂತ. ಮಧ್ಯವರ್ತಿಗಳು ಇಲ್ಲೇ ಅಂತೂ ಕೆಲಸ ಆಗಲ್ಲ, ಅಗ್ರಿಗೇಟರ್ ಬೇಕು. ಅಗ್ರಿಗೇಟರ್ ಶುಡ್ ವರ್ಕ್ ಆಸ್ ಎ ಸರ್ವಿಸ್ ಪ್ರೊವೈಡರ್. ಅಂದರೆ ಒಬ್ಬ ಸರ್ವಿಸ್ ಕೊಡೋದಕ್ಕೆ ಮಾತ್ರ ಅವ್ನು ಹಣ ಪಡಿಬೇಕು. ಈಗ ಕಾರಲ್ಲಿ ಏಜೆಂಟ್ ಇದೆ, ಈಗ ಕಾರ್ ಮಾರ್ತಾನೆ, ಕಾರ್ ಮಾರೋದಕ್ಕೆ ಅವ್ನಿಗೇನಂದರೆ ಅವ್ನ ಕಮಿಷನ್ ಲಾಸ್ಟಲ್ಲಿ ಬರೀ 5% 3% ಇರುತ್ತೆ. ಕಾರ್ ಮಾಡೋ ಕಂಪ್ನಿಗೆ ಲಾಭ ಜಾಸ್ತಿ ಇರುತ್ತೆ. ಇವತ್ತು ನೀವು ಹೇಳಿದ್ರೆ 1 ಲಕ್ಷ ಕಾರ್ ಆಗುತ್ತೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದು 40 ರೂಪಾಯಿ, 40,000ನೇ. ಅಲ್ಲಿಂದ ಮಧ್ಯದಲ್ಲಿ ಬರೋರು ದಿಡ್ಡೆ ತಿಂತಾರೆ. ಈಗ ಅಂದ್ಬಿಟ್ಟು ಇಲ್ಲೆಲ್ಲೋ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಇಲ್ಲಿ 100 ರೂಪಾಯಿ ಕೊಡ್ತಾ ಇದ್ದೀವಿ, ಅಲ್ಲಿ 30 ರೂಪಾಯಿ ಅಂತ. ನಾನು ಹೇಳಿದೆ ಹೋಗಿ ತೊಗೊಂಬ 30 kg ಅಂತ ಹೇಳಿದೆ. ಎಷ್ಟಾಗುತ್ತೆ ಅಂತ ಅವ್ನು ಗೊತ್ತಾದ್ಮೇಲೆ ಸುಮ್ಮನಾಗ್ಬಿಟ್ಟ. ಅಂದರೆ ಯಾರು ಇದನ್ನ ಪರಿಗಣಿಸ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡು ಒಂದು ಮಾತಾಡ್ತಾರೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಈಗ ರೈತರು ನೀವು ಒಗ್ಗೂಟಬೇಕು ಅಂದರೆ FPO ಅಂತ ನಾನು ಹೇಳಲ್ಲ, ನೀವು ಒಂದು ಬದಲಾವಣೆನ ನಿಮ್ಮಲ್ಲೇ ಗ್ರೂಪ್ ಮಾಡಿಕೊಂಡು ಒಂದೊಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನೀವು ಹಿಂಗೆ ಕೊಡ್ತೀವಿ ಸರ್, ಹಿಂಗೆ ಕೊಡ್ತೀವಿ ಅಂತ ಶುರು ಮಾಡಿದ್ರೆ ಈ ಬದಲಾವಣೆ ನಿಮ್ಮಿಂದಾನೇ ಆಗುತ್ತೆ. ನಾನು ವೆಂಕಟರೆಡ್ಡಿ ಅವರನ್ನು ಅದನ್ನೇ ಕೇಳಬೇಕು. ಅವರೊಂದು ಬಹಳ ಪ್ರಮುಖವಾದ ವಿಚಾರ ಪ್ರಸ್ತಾಪ ಮಾಡಿದರು. ಅದು ಯಾವುದು ಅಂತಂದರೆ, ನಾನು ಅದನ್ನು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಕೋಲಾರದಲ್ಲಿ ಬೆಳೆಯುವಂಥ ಒಂದು ತರಕಾರಿಗೆ ಕೋಲಾರದಲ್ಲಿ ರೇಟ್ ಇಲ್ಲದೆ ಇರ್ಬೋದು, ದಕ್ಷಿಣ ಕನ್ನಡದಲ್ಲಿ ರೇಟ್ ಇದೆ, ಮಂಗಳೂರಲ್ಲಿ ರೇಟ್ ಇದೆ, ಚಿಕ್ಕಮಗಳೂರಲ್ಲಿ ರೇಟ್ ಇದೆ, ನನಗೆ ಗೊತ್ತಿಲ್ಲ. ಅಲ್ಲ ಯಾರೋ ಗೊತ್ತಿದ್ದವನು ಲಾಭ ಮಾಡ್ಕೊಳ್ತಾನೆ, ರೈತನಿಗೆ ಏನು ಸಿಕ್ತು ಅಂತ. ಇದನ್ನು ಸರಿ ಮಾಡೋದು, ಈ ಸಮಸ್ಯೆನ ಸರಿ ಮಾಡೋದು ಹೆಂಗೆ ನೋಡಿ. ಮಂಗಳೂರಲ್ಲಿ ದರ ಇರ್ಬೋದು, ಗೋವಾದಲ್ಲಿರ್ಬೋದು, ಹೈದ್ರಾಬಾದಲ್ಲಿರ್ಬೋದು, ರೈತರು ಯಾರು ತಗೊಂಡು ಹೈದ್ರಾಬಾದ್ಗೆ ಹೋಗಿ ಮಾರಾಟ ಮಾಡಲ್ಲ, ಮಂಗಳೂರಿಗೆ ಹೋಗಿ ಮಾರಾಟ ಮಾಡಲ್ಲ, ಅವ್ರು ಮಾರಾಟ ಮಾಡೋದು ಕೋಲಾರಲ್ಲೇ. ವ್ಯಾಪಾರಸ್ಥರಿಗೆ ಈ ದೇಶದ್ದು, ಈ ರಾಜ್ಯದ್ದು, ಈ ದೇಶದ್ದು, ಪ್ರಪಂಚದ್ದು ಮಾಹಿತಿ ಅವ್ರ ಹತ್ರ ಇರುತ್ತೆ. ಆ ಮಾಹಿತಿನ ಆಧಾರವಾಗಿ ಇಟ್ಕೊಂಡು ಅವ್ರು ತಗೊಂಡೋಗಿ ಮಾರಾಟ ಮಾಡ್ತಾರೆ. ಒಬ್ಬೊಬ್ಬ ರೈತ ತಗೊಂಡೋಗಿ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ಪರ್ಯಾಯವಾಗಿ ರೈತ ಸಂಸ್ಥೆಗಳು, ಉದಾಹರಣೆಗೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪ್ನೀಸು, ಅದರ ಮುಖಾಂತರ ಅಗ್ರಿಗೇಟ್ ಮಾಡಿ ಮಾರಾಟ ಮಾಡೋಕ್ಕೆ ಅವಕಾಶ ಇದೆ. ಒಂದು ಮೋಸ್ಟ್ ಸಕ್ಸಸ್ಫುಲ್ ಇಂಡಿಯಾದಲ್ಲೇನೆ ಪ್ರಥಮ ಬಾರಿಗೆ
ಬಹಳಷ್ಟು ಸಕ್ಸಸ್ ಆಗಿರೋದು ಮಹಾರಾಷ್ಟ್ರದಲ್ಲಿ ನಾಸಿಕಲ್ಲಿ ಒಂದು ಸಹ್ಯಾದ್ರಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡಿದ್ದಾರೆ. 1,000 ಕೋಟಿ ವ್ಯಾಪಾರ ವಹಿವಾಟು. ರೈತರ ಹತ್ರ ತಗೋತಾರೆ, ಅಮೇರಿಕ ಕಳಿಸ್ತಾರೆ, ಯುರೋಪ್ ಕಳಿಸ್ತಾರೆ, ಬಾಂಬೆ ಕಳಿಸ್ತಾರೆ, ಬೆಂಗಳೂರು ಕಳಿಸ್ತಾರೆ. ಒಬ್ಬೊಬ್ಬ ರೈತ ಅಲ್ಲೇ ಇರ್ತಾರೆ, ಅವರೇನು ಮಾರಾಟ ಮಾಡಲ್ಲ. ಈ ಸಂಘ ಸಂಸ್ಥೆಗಳ ಕೊರತೆ, ಮಾರುಕಟ್ಟೆ ಮಾಹಿತಿಯ ಕೊರತೆ, ಈ ಪೂರೈಕೆ ಸರಪಳಿಯ ಮಾಹಿತಿಯ ಕೊರತೆ, ಸರ್ಕಾರ ಈ ಮಾಹಿತಿಯನ್ನು ಒದಗಿಸುವಂಥದ್ದು ಮಾಡಬೇಕು. ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು. ಸರ್ ಮತ್ತೊಂದು ವಿಚಾರ, ಈಗ ರಘುನಂದನ್ ಅವರು ಹೇಳಿದರು ತಾಳ್ಮೆಯ ವಿಚಾರ ಬಂತು. ತಾಳ್ಮೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ತಾಳ್ಮೆ ಇರಲ್ಲ ಅಂತ. ಅದಕ್ಕೊಂದು ಪ್ರಾಬ್ಲಮ್ ಇದೆ, ನನ್ನ ರೈತರು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಈಗ ನಾನು ಟೊಮೆಟೊ ಬೆಳಿತೀನಿ, ರೇಟ್ ಬಿದ್ದಿದೆ ಇವತ್ತು, ಎಷ್ಟು ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ? 2 ದಿನದ ಮೇಲೆ ಆದರೆ ಕೊಳ್ತು ಹೋಗುತ್ತೆ. ಸೊ ಏನು ಮಾಡಲಿ ನಾನು? ಅನಿವಾರ್ಯವಾಗಿ ಕೈ ಬಂದ ರೇಟಿಗೆ ಸೇಲ್ ಮಾಡಬೇಕು. ಸೊ ಇದಕ್ಕೆ ಈ ಸಮಸ್ಯೆಗೆ ಏನು ಪರಿಹಾರ? ನಾನು ರಘುನಂದನ್ ಅವರನ್ನು ಸೇರಿಸಿ ಕೇಳ್ತೀನಿ. ಈ ಸಮಸ್ಯೆಗೆ ನಾನು ಹೇಳಿದೆ ಏನಂದರೆ, ಅಲ್ಲಿ ಯಾರು ಕೋಲಾರಲ್ಲಿ ಬೆಳೀತಾ ಇದ್ದಾರೆ, ಈಗ ನನ್ನ ಮಾಲೂರಲ್ಲಿ ಕೂಡ ಸುಮಾರು ಕೆಲಸ ಮಾಡ್ತಾ ಇದ್ದೀನಿ. ಈಗ ಒಂದು 500 ಜನ ರೈತರು ಬೆಳೀತಾ ಇರ್ತಾರೆ. ಏನು ಬೆಳೀತಾ ಇದ್ದಾರೆ, ಎಷ್ಟು ಬೆಳೀತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸರ್ ವ್ಯಾಪಾರಸ್ಥ ಆ ಕಡೆಯೂ ಕಡಿಮೆ ಕೇಳ್ತಾ ಇದ್ದಾನೆ. ಈಗ ಒಂದು ಸಿಂಪಲ್ ಟ್ರಾನ್ಸಾಕ್ಷನ್ ಹೇಳ್ತೀನಿ. ನಾನು ಕೋಲಾರಲ್ಲಿದ್ದೀನಿ, ಇವ್ರು ಹೇಳಿದ್ರು ಸೌತ್ ಕೆನರಲ್ಲಿ ರೇಟ್ ಜಾಸ್ತಿ ಇದೆ ಅಂತ. ಸೌತ್ ಕೆನರಲ್ಲಿ ರೇಟ್ ಜಾಸ್ತಿ ಇದೆ ಅಂತ ಕೋಲಾರವನು ಗೊತ್ತಿದೆ ಆ್ಯಕ್ಚುಲಾಗಿ. ಸೌತ್ ಕೇಂದ್ರದವನು ಕೂಡ ಬಂದು ಕೋಲಾರಲ್ಲಿ ತೊಗೊಳ್ಳೋವಂಥ ಅವಕಾಶ ಇದೆ, ಆದರೆ ಅವನು ರೈತನ ಪರಿಚಯ ಇಲ್ಲ, ರೈತರು ಬೆಳೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದು ಏನಾದ್ರು ಮಾಹಿತಿ ಸಿಕ್ಕಿದೆ ಸರ್, ಹಿಂಗೆ ಕಾಫಿ ವ್ಯಾಪಾರ ಆಗೋದು ಸರ್. ಈಗ ಓವರ್ ಪಾಸ್ ಆಗಬೇಕು ಅಂದರೆ ಮಾಹಿತಿ ಅವ್ರಿಗೆ ಅಲ್ಲಿ ಸಿಗಬೇಕು. ಮಾರುತಿ ಹೆಂಗೆ ಸಿಗಬೇಕಂದ್ರೆ ಕಟಾವು ಮಾಡೋಕ್ಕೆ ಮುಂಚೆ ಸಿಗಬೇಕು. ಎರಡನೇದು ಕನೆಕ್ಷನ್ ಸಿಗಬೇಕು ಸರ್. ಇವತ್ತು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದ ಒಂದು ಇದು ನಿರ್ಬಂಧನ ಇಲ್ಲ ಇದ್ರ ಮೇಲೆ, ಏನು ಹಾರ್ಟಿಕಲ್ಚರ್ ಮೇಲೆ. ಈ ರೀತಿಯಾಗಿ ಕನೆಕ್ಟ್ ಮಾಡಿ ನಾನು ಸ್ವತಃ ಹೇಳ್ತಾ ಇದ್ದೀನಿ, ಇದನ್ನು ನಾವು ಮಾಡ್ತಾ ಇದ್ದೀವಿ, ಇದರಿಂದ ಆಗಿದೆ. ಯಾಕೆ ಅಂದರೆ ಅಲ್ಲಿರೋರು ಮಾಹಿತಿ ಅವ್ರಿಗೆ, ನೀವು ಇಲ್ಲಿ ನಿಮ್ಮ ಹತ್ರ 10 ರೂಪಾಯಿಗೆ ತೊಗೊಂಡು ಅವನು 25 ರೂಪಾಯಿಗೆ ಮಾರ್ತಾ ಇದ್ರೆ, ಅಲ್ಲಿ 25 ರೂಪಾಯಿ ಅವನು 15 ರೂಪಾಯಿ ಕೊಡೋಕ್ಕೂ ರೆಡಿ ಇದ್ದಾನೆ. ಆ 15 ರೂಪಾಯಿ ನಿಮಗೆ ಬಂದರೆ ಏನಾಯಿತು? ಇವರು ಹೇಳಿದ್ರು, ರರಡಿ ಅವ್ರು ಹೇಳ್ದಂಗೆ ಮಧ್ಯವರ್ತಿಗಳನ್ನ ಹೆಂಗೆ ಕಡಿಮೆ ಮಾಡೋದು? ಮಾಹಿತಿ ಒಂದಿಂದನೇ ಕಡಿಮೆ ಆಗೋದು ಸರ್. ಇವಾಗ ನೀವು ಅಮೆಝಾನ್ ಬಂತು, ಇವ್ರು ಬಂತು, ಹೆಂಗೆ ಬಂದರು ಸರ್? ಈಗ ನಿಮ್ಮ ಹತ್ರ ಇದೇ ಶ್ಯಾಂಡ್ಲಿಯರ್ ಕಂಪ್ನಿನಲ್ಲಿ 1000 ಜನ ಇಟ್ಕೊಂಡಿದ್ರು ಸರ್. ಇರೋದೇ ಒಬ್ಬ ಅಂತ ಅನ್ಕೊಂಡು ನಾವು ಹೋಗ್ತಾ ಇದ್ವಿ, ಕಾರ್ ಡೀಲರ್ ಇದ್ದ. ಈಗ ಇಂಟರ್ನೆಟಲ್ಲಿ ಓದ್ತೀವಿ, ಎಲ್ಲಿ ಕಾರ್ ಕಡಿಮೆ ಇದೆ ನೋಡಿ, ಯಾವ ಫೋನ್ ಕಡಿಮೆ ಇದೆ ನೋಡಿ, ಹೋಗ್ತಿರಲ್ವಾ? ನೀವು ಯಾಕೆ ಅಲ್ಲಿ ಬರಬಾರ್ದು? ಯಾಕೆ ಪ್ರತಿಯೊಬ್ಬ ರೈತ ಅಲ್ಲಿ ಬರಬಾರ್ದು? ನೀವೇನು ನಿಮ್ಮ ಸಮಸ್ಯೆ ಸರ್? ನಾನು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಹೌದು, ನೀನು ಕಟಾವು ಮಾಡೋಕ್ಕೆ ಮುಂಚೆ ನಂಗೆ ತೋರಿಸು. ಏನು ಟೊಮೆಟೊ ಅಂದರೆ 3 ದಿವಸ ಕಟಾವು ಮಾಡ್ಚಾ, 3 ದಿವಸಕ್ಕೆ ಒಂದ್ಸಲಿ ಕಟಾವು ಮಾಡ್ಚಾ ಅಂತ ಗೊತ್ತಿರಲ್ವಾ ನಿಮಗೆ? ಕಟಾವು ಮಾಡ್ತೀನಿ ಸರ್ ನಾಳೆ ಅಂತ ಹೇಳಿದ್ರೆ, ಪರಿಚಯ ಆದರೆ ಯಾವನೊಬ್ಬ ಅವನೇನು ಸಮಸ್ಯೆ ಕೊಂಡ್ಕೊಳ್ಳೋವನಿಗೆ? ನಾನು ಒಂದು ಏಸ್ ಗಾಡಿ ಬಂದರೆ ಸರ್ ನಂಗೆ 1500 kg ಬೇಕು, ನಾನೊಂದು ಬಲೇರೋ ತೊಗೊಂಬಂದರೆ 3000 kg ಬೇಕು. ನೀವು ಒಟ್ಟಿಗೆ ಕೊಡೋಕ್ಕೆ ರೆಡಿ ಇರಲ್ಲ ಸರ್. ನಾನು 5 ಜನದ ಹತ್ರ ತೊಗೊಂಡೆ, ಇವರಿಗೆ 10 ರೂಪಾಯಿ ಕೊಟ್ಟೆ, ಅವ್ರಿಗೆ 10 ರೂಪಾಯಿ 20 ಪೈಸೆ ಕೊಟ್ಟೆ, ಅವ್ರಿಗೆ 10 ರೂಪಾಯಿ 20 ಪೈಸೆ ಕೊಟ್ಟೆ. ಆಯ್ತಲ್ಲ ನನ್ನ ಸಮಸ್ಯೆ. ನಿಮ್ಗೆ ಸಿಕ್ತು ಮೆಟೀರಿಯಲ್ಲು, ನನಗೇನಾಯಿತು? ಈ ಮಧ್ಯವರ್ತಿಯಿಂದ ನಾನು 12 ರೂಪಾಯಿ ಕೊಡೋದ್ರಲ್ಲಿ ನನಗೊಂದು ರೂಪಾಯಿ ಮಿಕ್ತಲ್ಲ. ಸೊ ಇದನ್ನು ನೀವು ರೈತರು ಬದಲಾವಣೆ ತರಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ವ್ಯಾಪಾರಸ್ಥರ ಇಷ್ಟೇ ಸರ್. ಇವತ್ತು ನೀವು ಇಲ್ಲಿ ಕೊಟ್ಟಿದ್ದೀರಾ, ನಾಳೆ ಅಮೆಝಾನ್ ಬಂತು ಅಂದರೆ ನಾನು ಹೊಸದು ಹುಡ್ಕೊತೀನಿ, ಇನ್ನೇನೋ ಬಂತು, ಯಾಕೆ ನನ್ನ ಹತ್ರ ಇರೋದೇನೋ ದುಡ್ಡು, ನಾನು ಮಲ್ಟಿಪ್ಲೈ ಮಾಡೋದೇನು ಬರೀ ದುಡ್ಡು. ನನಗೆ ತರಕಾರಿ ಕಟ್ಕೊಂಡು ಏನಾಗಬೇಕಾಗಿದೆ ಸರ್? ನಾನು 10 ರೂಪಾಯಿ ಆಗದೆ ನಂಗೆ 12 ರೂಪಾಯಿ ಬರಬೇಕು, 12 ರೂಪಾಯಿ ಆಗದೆ 20 ರೂಪಾಯಿ ಬರಬೇಕು. ಅವನಿಗೆ ನಿಮ್ಮ ಮೇಲೆ ಏನು ವ್ಯಾಮೋಹ ಇಲ್ಲ, ಅವನು ಆ ಕಡೆ ಕಳ್ಕೊಂಡ ಅನ್ಕೊಳ್ಳಿ. ರೈತರು ಸುಮಾರು ಸಲ ಕಳ್ಕೊಳ್ಳೋದು ಹೆಂಗೆ ಗೊತ್ತಾ? ಈಗ ವ್ಯಾಪಾರಸ್ಥ ಇಲ್ಲಿ ತೊಗೊಂಡೋಗಿರ್ತಾನೆ, ಅವ್ನು ಮಾರಕ್ಕಾಗಿಲ್ಲ ಅನ್ಕೊಳ್ಳಿ, ಅವನನ್ನು ಯಾರ ತಲೆ ಮೇಲೆ ಹಾಕ್ತಾನೆ? ಇದನ್ನೇ ಈ ಸಮಸ್ಯೆಯಲ್ಲಿ ನಿಮ್ಮ ಹತ್ರನೇ ಉತ್ತರ ಇದೆ. ವೆಂಕಟರೆಡ್ಡಿ ಸರ್ ಆ್ಯಡ್ ಮಾಡ್ತೀರಾ ಇದಕ್ಕೆ? ಸರ್, ಉತ್ಪಾದಕರಿಗೂ ಮತ್ತು ಗ್ರಾಹಕರ ಮಧ್ಯೆ ಒಬ್ಬೊಬ್ಬ ದಳ್ಳಾಳಿನ ನಾವು ಕಡಿಮೆ ಮಾಡ್ಕೊಂಡು ಬಂದರೆ ರೈತರ ಪಾಲು 10% ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ರೈತರು ಯಾರೂ ರೆಡಿ ಇಲ್ಲ. ರೈತರದ್ದು ತಪ್ಪಿದೆ. ರೈತರದ್ದು ಮೊದಲನೇ ತಪ್ಪು ರೈತರದೇನೆ. ತಪ್ಪು ತಿಳ್ಕೊಬಿಡ. ನಾನು ರೈತನೇ, ನಂದು ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು. ನಾವು 40,000ಕ್ಕೆ 40 ರೂಪಾಯಿಗೆ 1 kg ಬಾದಾಮಿನ ನಮ್ಮೂರಲ್ಲಿ ಮಾರಾಟ ಮಾಡ್ತೀವಿ. ಇಲ್ಲಿ 140 ರೂಪಾಯಿಗೆ ಮಾರಾಟ ಮಾಡ್ತಾರೆ ಬೆಂಗಳೂರಲ್ಲಿ. 40 ರೂಪಾಯಿ ರೈತರಿಗೆ, 140 ರೂಪಾಯಿ ಗ್ರಾಹಕರಿಗೆ. ಅಲ್ಲಿ ಮಧ್ಯವರ್ತಿಗಳು 3 ಜನ. ಹೌದು ಸರ್. ಅಲ್ಲಿ ನಾವು ಮಾಡೋ ತಪ್ಪೇನು ಗೊತ್ತಾ? ಉದುರಿಸ್ತೀವಿ. ನಮ್ಮ ಹತ್ರ ತಗೊಂಡಿದ್ದು 50% ಡ್ಯಾಮೇಜ್ ಆಗುತ್ತೆ. ಇಲ್ಲಿಗೆ ಸಾಗಾಣಿಕೆ ವೆಚ್ಚ, ಹೋಲ್ಸೇಲ್ ಮಾರ್ಜಿನ್ನು, ರಿಟೇಲರ್ ಮಾರ್ಜಿನ್ನು ಇಷ್ಟೆಲ್ಲ ಹೋಗುತ್ತೆ. ಅದೇ ಅಮೆಝಾನ್ನವರು 90 ರೂಪಾಯಿ ಕೊಡ್ತಾರೆ. 140 ರೂಪಾಯಿ ರೋಡ್ ಪಕ್ಕದಲ್ಲಿ ತಳ್ಳೋ ಗಾಡಿಯಲ್ಲಿ ಏನು ಸಿಗುತ್ತೋ 90 ರೂಪಾಯಿಗೆ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ. ಅದಕ್ಕಿಂತ ಚೆನ್ನಾಗಿರುತ್ತೆ ಫ್ರೂಟು.
ಅವರು ನಿಮ್ಮ ಡೋರ್ ಸ್ಟೆಪ್ಪಲ್ಲಿ ಕಲೆಕ್ಷನ್ ಪಾಯಿಂಟಲ್ಲಿ 60,000 ರೂಪಾಯಿ ಕೊಡ್ತಾರೆ ಟನ್ಗೆ. ನೀವು ಅವನು ಏನು ಕೊಡ್ತಾನೆ ಅದು ಯಾವುದು ಸರಿ ಇಲ್ಲ ಅಂತ ನೀವು ಆ ಟ್ರೇಡರ್ ಹತ್ರನೇ ಹೋಗಿರ್ತಾರೆ, ಅವ್ರ ಹತ್ರ ಸಾಲ ಮಾಡಿರ್ತೀರಿ. ರೈತರದ್ದು ತಪ್ಪಿದೆ. ನೀವು ರೈತರು ಬದಲಾವಣೆ ಆಗಬೇಕು, ಸಂಸ್ಥೆ ಕಟ್ಕೋಬೇಕು, ಅದ್ರ ಮುಖಾಂತರ ಮಾರಾಟ ಮಾಡಿ. ರಮೇಶ್ ಬಾಬು ಸರ್, ಈಗ ನಾವು ಇಬ್ಬರು ಎಕ್ಸ್ಪರ್ಟ್ಸ್ ಹೇಳಿರೋದು ಗಮನಿಸಿದ್ರೆ, ಪ್ರೊಡ್ಯೂಸರ್ಸನ್ನು ಮಾರ್ಕೆಟ್ ಇನ್ಫಾರ್ಮೇಷನ್ ಅನ್ನೋದು ಸ್ವಲ್ಪ ತಿಳ್ಕೊಳ್ಬೇಕು, ಅದು ಬೇಕೇ ಬೇಕಾಗುತ್ತೆ. ತಾವು ಪ್ರೈಸಸ್ ಎಲ್ಲೆಲ್ಲಿ ಯಾವ ಥರ ಇದ್ದಾವೆ ಅನ್ನೋದು ಅದು ಒಂದು ತಿಳ್ಕೊಂಡು, ತಾವು ಯಾವ ಥರ ಡೈರೆಕ್ಟಾಗಿ ರೀಚ್ ಆಗ್ತೀವಿ ಅನ್ನೋದನ್ನು ತಿಳ್ಕೊಂಡು ತಾವು ಮಾರಾಟ ಮಾಡಿಕೊಂಡ್ರೆ ತಮಗೂ ಲಾಭ ಸಿಗುತ್ತೆ. ಅದೊಂದು ಈಗ ಬಂದಿರೋದು. ಎರಡನೇದಾಗಿ ನಾವು ಪ್ರೊಡಕ್ಷನ್ ಯಾವ ಥರ ಬದಲಾವಣೆ ಆಗ್ತಾ ಇದೆಯೋ ಮಾರ್ಕೆಟ್ ರೆಗ್ಯುಲೇಷನ್ಸು ಅದೇ ಥರ ಬದಲಾವಣೆ ಆಗ್ತಾ ಇದೆ. ಈಗ ಮಾರ್ಕೆಟ್ ಆ್ಯಕ್ಸಸ್ ತಾವು ಹೆಂಗೆ ಒಳ್ಳೆ ಪ್ರೈಸಿಗೆ ಬೆಳೆಯಬೋದು ಅನ್ನೋದು ತಿಳ್ಕೊಳ್ಳೋದಕ್ಕೆ ಅದರ ಸೇಮ್ ವೇ ನಾವು ಮಾರ್ಕೆಟ್ ಕಂಡೀಷನ್ಸು, ಮಾರ್ಕೆಟ್ ರೆಗ್ಯುಲೇಷನ್ಸು. ಒಂದು ಉದಾಹರಣೆ ಏನಂದರೆ, ಈಗ ಯುರೋಪಿಯನ್ ಯೂನಿಯನ್ನು ಒಂದು ಹೊಸ ರೆಗ್ಯುಲೇಷನ್ ತಂದಿದೆ, ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಅಂತ. ಮತ್ತು ನಮ್ಮ ರೈತರಿಗೆ ಅದು ಹೇಳಿದರೆ ಗೊತ್ತಾಗಲ್ಲ. ಅಂದರೆ ನಾವು ಬೆಳೆಯೋ ಪ್ರಾಡಕ್ಟ್ ಏನಿದೆಯೋ ಅದು ನಾವು ಪ್ರೂವ್ ಮಾಡ್ಕೋಬೇಕು. ಇದು ನಾವು ಫಾರೆಸ್ಟು ಕಡಿದು ಬೆಳೆದಿಲ್ಲ, ನಾವು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬೆಳೆದಿದ್ದೀವಿ ಅಂತ ಫಾರ್ಮರ್ಸ್ ಕೇಳಿದರೆ ಗೊತ್ತಾಗುತ್ತಾ? ಆದರೆ ನಾವು ಕಳಿಸಿರುವಾಗ ನಾವು ಪ್ರೂವ್ ಮಾಡಬೇಕಾಗುತ್ತೆ ಅದನ್ನು. ಎಕ್ಸ್ಪೋರ್ಟರ್ಸ್ ಆಗಲಿ ಮಾರ್ಕೆಟರ್ಸ್ ಯಾರಾಗಲಿ, ಅದು ಅಂದರೆ ಆ ಪ್ರಾಡಕ್ಟ್ ಎಲ್ಲಿಂದ ಬರ್ತಾ ಇದೆಯೋ ಆ ಫಾರ್ಮ್ ಆಗಲಿ, ಆ ಎಸ್ಟೇಟ್ ಆಗಲಿ, ಆ ಅಗ್ರಿಕಲ್ಚರ್ ಫೀಲ್ಡ್ ಆಗಲಿ, ಅದನ್ನು ನಾವು ಪಾಲಿಗಾನ್ಸ್ ಅಂತ ಹೇಳ್ತೀವಲ್ಲ, ಸ್ಯಾಟಲೈಟ್ ಮ್ಯಾಪ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿ ಅದನ್ನು ನಾವು ಇಂಪೋರ್ಟರ್ಸ್ಗೆ ಕಳಿಸ್ಬೇಕಾಗುತ್ತೆ. ನೋಡಿ ಎಂಥ ಬದಲಾವಣೆಗಳು ಬರ್ತಾ ಇದ್ದಾವೆ. ನಾವು ಒಂದು ಪ್ರಾಡಕ್ಟನ್ನ ಮಾರ್ಕೆಟ್ ಮಾಡಬೇಕು ಅಂದರೆ ಎಂತೆಂಥ ರಿಸ್ಟ್ರಿಕ್ಷನ್ಸ್ ಬರ್ತಾ ಇದ್ದಾವೆ ಅನ್ನೋದು ತಿಳ್ಕೋಬೇಕು. ಒಂದು ನಾನು ಮುಂಚೆ ಹೇಳ್ದಂಗೆ ಲೈಕ್ ಪೆಸ್ಟಿಸೈಡ್ ರೆಸಿಡ್ಯೂಸ್ ಆಗಲಿ, ಮೈಕ್ರೋಬಿಯಲ್ ರೆಸಿಡ್ಯೂಸ್ ಆಗಲಿ, ಮತ್ತು ಇಂಥ ತರಹ ರೆಗ್ಯುಲೇಷನ್ಸೂ ಬರ್ತಾ ಇರ್ತವೆ. ಅಂದರೆ ನಾವು ಒಂದು ಥರ ಮಾಹಿತಿನೂ ಒಂದು ಎಕ್ಸ್ಪರ್ಟ್ಸಿಂದ ಆಗಲಿ, ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಲಿ, ರೆಸ್ಪೆಕ್ಟಿವ್ ಆರ್ಗನೈಜೇಷನ್ಸು ಮತ್ತು ಎಲ್ಲಾದರೂ FPOಸು ಇಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನಾವು ಆ ಥರ ಬೆಳೆದು ಆ ಥರ ನಾವು ಮಾರ್ಕೆಟ್ ಮಾಡ್ಕೊತ ಹೋದರೆ ನಮ್ಮ ಪ್ರಾಡಕ್ಟ್ಗೂ ಒಳ್ಳೆ ಪ್ರೈಸ್ ಸಿಗುತ್ತೆ. ಸರ್, ಒಂದು ಪ್ರಶ್ನೆ ಆಗಲೇ ವೆಂಕಟರೆಡ್ಡಿ ಅವರು ಪ್ರಸ್ತಾಪ ಮಾಡಿರೋದನ್ನು, ಅವರು ಇಂಟರ್ನ್ಯಾಷನಲಿ ಯಾವ ರೀತಿ ಚೇಂಜಸ್ಗಳಾಗ್ತಿದ್ದಾವೆ ಅಂತ ಒಂದು ಪ್ರಶ್ನೆಯನ್ನು ಪ್ರಸ್ತಾಪ ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ನಮ್ಮಲ್ಲೂ ಕೂಡ ಒಂದಿಷ್ಟು ಚೇಂಜಸ್ ಆಗ್ತಾ ಇದ್ದಾವೆ. ನಾವು ತಿಂತಾ ಇರುವಂಥ ತರಕಾರಿಗಳು ಬದಲಾಗಿದೆ, ನಾವು ತರ್ತಾ ಇರುವಂಥ ಹಣ್ಣುಗಳು ಬದಲಾಗಿದೆ. ಅದಕ್ಕೆ ಬೇರೆ ಬೇರೆ ರೀಸನ್ಗಳಿದ್ದಾವೆ. ನಮಗೆ ಹೆಲ್ತ್ ಕನ್ಸರ್ನು, ಕೋವಿಡ್ ಬಂದ ನಂತರ ನಮ್ಮ ಆಹಾರ ಪದ್ಧತಿಯ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಆಗಿದೆ. ಸೊ ಅದಕ್ಕೆ ಬೇಕಾಗಿದ್ದು ಇಲ್ಲಿ ಸಿಗ್ತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲಿ ಸಿಗ್ತಾ ಇಲ್ಲ, ನಾವು ಇಂಪೋರ್ಟೇ ಮಾಡ್ಕೊಳ್ಬೇಕಾದಂಥ ಸ್ಥಿತಿ ಇದೆ. ಎಷ್ಟೋ ತರಕಾರಿಗಳು, ಹಣ್ಣುಗಳು ಇಂಪೋರ್ಟೆಡ್ ತಿನ್ನೋದಕ್ಕೆ ಶುರು ಮಾಡಿದ್ದೀವಿ. ಸೊ ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ ಅದನ್ನು, ಬಟ್ ನಮ್ಮಲ್ಲಿ ಜಾಗೃತಿ ಇಲ್ಲ. ಹೆಂಗೆ ಮಾಡ್ಬೋದು ಅದನ್ನು? ಸರ್, ಆ್ಯಕ್ಚುಲಿ ಇದಕ್ಕೊಂದು ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಹೋಗ್ಬೇಕಾಗತ್ತೆ. ಅದು ನಾನು ಮಾತಾಡಿದ್ರೆ ಇದು ಸರಿ ಹೋಗಲ್ಲ. ಏನಾಗುತ್ತೆ ಅಂದರೆ, ಒಂದೊಂದು ನೆಲದಲ್ಲಿ ಆ ನೆಲ ಮತ್ತು ಒಂದು ಏನು ವಾತಾವರಣ ಎಲ್ಲ ಇದೆ, ಕೆಲವು ಪದಾರ್ಥಗಳಿಗೆ ಕೊಡುತ್ತೆ. ಆ ಬದಲಾವಣೆ ನಮ್ಮ ಹೈಬ್ರಿಡ್ ಅವ್ರು ತೊಗೊಂಬಂದಿರೋದು, ಏನನ್ನು ಎಲ್ಲಿ ಬೇಕಾದರೂ ಬೆಳಿಬೋದು ಅಂತ. ಬಟ್ ನನ್ನ ಒಂದು ಪ್ರಶ್ನೆ ಬೇರೆ ಥರ ಇದೆ ಸರ್. ಈಗ ನಮ್ಮಲ್ಲಿ 145 ಕೋಟಿ ಜನ ಇದ್ದೀವಿ, ನಾವು ಬೆಳೀತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇರೋವಂಥ ರೈತರಿಗೆ ಇವತ್ತಿನ ದಿವಸ ಏನೇ ಹೊಸದು ನಾವು ಹೇಳ್ಕೊಟ್ರು ಅದನ್ನು ಅವರು ಅಳವಡಿಸ್ತಾ ಇಲ್ಲ. ಯಾರೋ ಒಬ್ಬರು ಬರ್ತಾರೆ, ಡ್ರ್ಯಾಗನ್ ಫ್ರೂಟ್ ಅಂತ ಬಂತು. ಈಗ ಡ್ರ್ಯಾಗನ್ ಫ್ರೂಟ್ ಅನ್ನೋದನ್ನು ಬೆಳೀತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಹೇಳ್ತೀರಾ ಈಗ ಡ್ರ್ಯಾಗನ್ ಫ್ರೂಟ್ ಅನ್ನೋ ಮಾರ್ಕೆಟ್ ತುಂಬ ಚೆನ್ನಾಗಿದೆ ಅಂತ? ನಿಮ್ಗೆ ಎಷ್ಟು ಜನ ರೈತರಿಗೆ ಅನ್ಸುತ್ತೆ? ಕೈ ಎತ್ತಿ ನೋಡೋಣ ಸರ್. ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟಲ್ಲೇ ಕ್ಲಿಕ್ ಆಗಿಲ್ಲ. ನಿಮ್ಗೆ ಈ ಮಾಹಿತಿ ಯಾರು ಗೊತ್ತು? ಈಗ ಚಿತ್ರದುರ್ಗದಲ್ಲಿ ಒಂದು ಊರಿದೆ, ಹೊಸದುರ್ಗ ಹತ್ರ. ಅಲ್ಲಿ ಒಬ್ಬ 500 ಎಕರೆ ಹಾಕಿದ್ದಾರೆ ಇವತ್ತಿನ ದಿವಸ. ಡ್ರ್ಯಾಗನ್ ಫ್ರೂಟ್ 500 ಎಕರೆ ಇದೆ ಅಕ್ಕಪಕ್ಕದವರು. ಅದೇ ಥರ 4 ವರ್ಷ ಹಿಂದೆ ಅಲ್ಲಿ ಪೊಮೊಗ್ರಾನೇಟ್ ಹಾಕಿದ್ರು. ಬ್ಲೈಟ್ ಅಂತ ಒಂದು ರೋಗ ಬಂದು ಇವತ್ತು ಹೊಸದುರ್ಗದಲ್ಲಿ ಒಂದು ಪೊಮೊಗ್ರಾನೇಟ್ ಗಿಡ ಅಂದರೆ ಇಲ್ಲ, ಒಂದು ದಾಳಿಂಬೆ ಗಿಡ ಇಲ್ಲ ಇವತ್ತು. ಸೊ ನಾನು ಹೇಳೋದೇನೆಂದರೆ, ಕೆಲವನ್ನ ಪರಿಸ್ಥಿತಿಗಳು, ಕೆಲವು ವಿಷಯಗಳು ಬೇರೆ ಬೇರೆ ಇವೆ. ಎಲ್ಲನೂ ಪ್ರಯತ್ನ ಪಡ್ತೀವಿ. ನಾನೊಬ್ಬ ಬೆಳೆದೆ ಅಂದರೆ, ಈಗ ನಾನು 100 kg ತೆಗೆದೆ ಅಂದರೆ ಇನ್ನೊಬ್ಬ 100 kg ತೆಗಿತಾನೆ ಅಂತ ಹೋಗೋದು ನನ್ನ ಪ್ರಕಾರ ಸರಿಯಲ್ಲ.
ಇಲ್ಲಿ 2-3 ಥರ ರೈತರು ಇರ್ತಾರೆ. ಅಂದರೆ ಮಿಶ್ರಣ ಮಾಡಬೇಕು. ಇವಾಗ ನಾನೇ ತಗೊಳ್ಳಿ, ಡಬಲ್ ಇನ್ಕಮ್ ಮಾಡಬೇಕು ಅಂದರೆ ಸರ್ ಒಂದು ಕಡೆ 60,000 ಬರಬೇಕು, ಇನ್ನೊಂದು ಕಡೆ ಬಂದರೂ ಪರವಾಗಿಲ್ಲ, ಇನ್ನೊಂದು 10,000 ಆಗ್ತೀನಿ ಅಂತಿರಬೇಕು. ಇಲ್ಲಿ ಏನಾಗುತ್ತೆ, ಪಾಪ ರೈತರಿಗೆ ಯಾರೋ ಬಂದು ಬುದ್ಧಿ ಹೇಳ್ತಾರೆ, ಏನೋ ಮಾಡಿಬಿಡ್ತಾರೆ. ಇಲ್ಲಿ ಇನ್ನೂ ಒಂದು ಏನಾಗ್ತಾ ಇದೆ ಅಂದರೆ, ನೀವು ಇನ್ಪುಟ್ ಕಂಪನಿಗಳು ಸರ್, ಇನ್ಪುಟ್ ಕಂಪ್ನಿಗಳು ಏನೇನು ನಿಮಗೆ ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಅರಿವೇ ಇಲ್ಲ. ರೋಗ ಬಂತು ಹಾಕ್ತೀರಾ ಮಾಡ್ತೀರಾ, ಇವೆಲ್ಲ ನಿಮ್ಮ ಪ್ರಾಫಿಟ್ಗೆ ಎಲ್ಲ ವರ್ಕ್ ಆಗ್ತಾ ಇದೆ. ಅಂದರೆ ನೀವು ಪ್ರಾಫಿಟಬಿಲಿಟಿ ಕಡೆಗೆ ನೀವು ಯೋಚನೆ ಮಾಡಿಲ್ಲ. ಸರ್ ಇಲ್ಲಿ ಎಷ್ಟು ಜನ ಲೆಕ್ಕ ಬರೀತೀರಾ ಸರ್? ಹಾಂ, ಇಷ್ಟೇ. ನೀವು ಎಷ್ಟು ಖರ್ಚು ಮಾಡಿದ್ರಿ ಗೊತ್ತಿಲ್ಲ, ಎಷ್ಟು ಬಂತು ಗೊತ್ತಿಲ್ಲ. ಏನಾದ್ರು ಕೇಳಿದ್ರೆ ಸರ್ ನಾನು 15 ರೂಪಾಯಿ ಮಾರ್ಬಿಟ್ಟೆ ಸರ್ ಈ ವರ್ಷ ಅಂತಾನೆ. ಜೋಬಿಗೆ ಎಷ್ಟು ಬಂತಯ್ಯ ಅಂದರೆ ಸರ್ ಅವ್ನು ಇನ್ನೂ ಕೊಟ್ಟಿಲ್ಲ ಸರ್ ಅಂತಾರೆ. ಸೊ ಏನು ವ್ಯವಸ್ಥೆನಲ್ಲಿ ಅದನ್ನೇ ನಾನು ಹೇಳಿದ್ದು, ಟ್ರಾನ್ಸಾಕ್ಷನಲ್ ಅಂದರೆ ಇವತ್ತು ಅದೇ ಒಂದು ಕಂಪ್ನಿನಲ್ಲಿ ಈಗ ನಾವು ಹೋಟ್ಲಿದ್ದೀವಿ, ಇವತ್ತು ನಾವು ಈ ಜಾಗ ತೊಗೊಂಡಿದ್ದೀವಿ, ಅವ್ರು ಹೇಳಿದ್ರೆ 60,000 ಕೊಡಬೇಕು ಸರ್ ಅಂತ, ಅವನೊಂದು ಬಿಲ್ ಕೊಡ್ತಾನೆ, ಅದಕ್ಕೊಂದು GST ಚಾರ್ಜ್ ಮಾಡ್ತಾನೆ. ಸರ್ ನಾನು 60,000 ಕೊಡಲಿಲ್ಲ, ನಾನು ಬಿಡ್ತಾನ? ನನ್ನ ಹತ್ರ ಒಂದು ಮಾಹಿತಿ ಇದೆ ಹೋಗಿ ಕೇಳೋಕ್ಕೆ. ಅದೇ ನೀವು ಮಂಡಿಗೆ ಅಥವಾ ನೀವು ಕೊಟ್ಟರೋನ ಹತ್ರ ಹೋಗಿ ದುಡ್ಡು ಕೇಳ್ಕೊಂಡು ವಸೂಲಿ ಮಾಡೋ ತಾಕತ್ತಿದೆಯಾ ಸರ್? ಯಾವ್ದಾದ್ರು ಒಬ್ಬ ರೈತನಿಗೆ ಇದೆಯಾ ಸರ್ ಇಲ್ಲಿ ತಾಕತ್ತು ಮಂಡಿಯವನ ಹತ್ರ? ಸೊ ಇದು ಸಮಸ್ಯೆ. ಸೊ ಸಮಸ್ಯೆ ಎಲ್ಲಿದೆ? ನಿಮ್ಮ ಹತ್ರ ಇದೆ ಸಮಸ್ಯೆ. ಪರಿಹಾರನೂ ನಿಮ್ಮ ಹತ್ರನೇ ಇದೆ. ನೀವು ಆ ಬದಲಾವಣೆನ ನೀವು ತಂದ್ಕೋಬೇಕು ಸರ್. ವೆಂಕಟರೆಡ್ಡಿ ಸರ್ ಈಗಾಗಲೇ ಅವರು ಡ್ರ್ಯಾಗನ್ ಫ್ರೂಟ್ನ ಉದಾಹರಣೆಯನ್ನು ಕೊಟ್ಟರು. ನಾನು ಬದಲಾಗ್ತಿದೆ, ಮಾರುಕಟ್ಟೆ ಬದಲಾಗ್ತಿದೆ, ರೈತರಿಗೆ ಅದರ ಮೆಸೇಜ್ ಪಾಸ್ ಆಗ್ತಿಲ್ಲ ಅಥವಾ ಇನ್ಫಾರ್ಮೇಶನ್ ಪಾಸ್ ಆಗ್ತಿಲ್ಲ. ಬದಲಾದ ಮಾರುಕಟ್ಟೆಗೆ ಬೇಕಾಗಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ರೈತರು? ಯಾಕಂತಂದ್ರೆ ನಾನೇ ನೋಡಿದೆ, ಈ ಹೊಸದ ಒಂದು 2 ವರ್ಷದಿಂದ ರಂಬುಟನ್ ಅನ್ನೋ ಫ್ರೂಟ್ 400 ರೂಪಾಯಿ ಹೋಗ್ತಾ ಇದೆ ಕೆಜಿಗೆ, 400 ರೂಪಾಯಿ. ಬಟರ್ ಫ್ರೂಟ್. ಎಸ್, ಬದಲಾವಣೆಗಳು ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಜನರ ಆಹಾರ ಪದ್ಧತಿ ಬದಲಾಗ್ತಾ ಇದೆ. ಆಹಾರ ಪದ್ಧತಿ ಬದಲಾಗ್ತಾ ಇದೆ, ಖರ್ಚು ವೆಚ್ಚ ಜಾಸ್ತಿ ಆಗ್ತಾ ಇದೆ, ಗುಣಮಟ್ಟದ ಬಗ್ಗೆ ರೈತರಿಗೆ ಕಾಳಜಿ ಇಲ್ಲ, ಗ್ರಾಹಕರು ಅತಿ ಕಡಿಮೆ ಬೇಕು ಅಂತಾರೆ, ರೈತರಿಗೆ ಹೆಚ್ಚು ದರ ಬೇಕು ಅಂತಾರೆ. ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ ಇದೆ ಇಲ್ಲಿ. ಇದರಲ್ಲಿ ರೈತರ ಒಂದು ಗ್ರೂಪ್ ಮಾರ್ಕೆಟಿಂಗ್, ಸಾಮೂಹಿಕ ಮಾರುಕಟ್ಟೆಯನ್ನು ತಗೊಂಡು ಬಂದರೆ ಮಾತ್ರ ಈ ಸವಾಲುಗಳನ್ನು ಎದುರಿಸ್ಬಹುದು. ಇಲ್ಲ ಅಂದರೆ ಯಾರು ಬಂದ್ರೂ ರೈತರನ್ನ ಉದ್ಧಾರ ಮಾಡೋಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ. ರಮೇಶ್ ಬಾಬು ಸರ್, ಬದಲಾದ ಪರಿಸ್ಥಿತಿಗೆ ರೈತ ಏನು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಮಾರುಕಟ್ಟೆಗೆ ತಕ್ಕ? ನನ್ನ ಎಕ್ಸ್ಪೀರಿಯನ್ಸ್ ಸರ್ ಮೈಕ್. ನಾವು ಕಾಫಿ ಎಕ್ಸಾಂಪಲ್ ತಗೊತೀನಿ. ಕಾಫಿ ನಾವು 90ರಲ್ಲಿ ನೋಡಿದ್ರೆ ನಾವು ಎಂಟೈರ್ ಕಾಫಿ ಗ್ರೀನ್ ಕಾಫಿ ಅಂತಾನೆ ಪ್ರೈಮರಿ ಪ್ರಾಡಕ್ಟ್ ಅಂತ ಮಾರ್ಕೆಟ್ ಮಾಡ್ತಾ ಇದ್ವಿ. ನಾವು ಇತ್ತೀಚೆಗೆ 2 ದಶಕಗಳಿಂದ ನೋಡ್ತಾ ಇದ್ದರೆ ಬದಲಾವಣೆ ಯಾವ ಥರ ಇಂಪ್ರೂವ್ಮೆಂಟ್ ಅಂದರೆ, ಅದೇ ಕಾಫಿನ ಬೆಳೆಯೋದ್ರಲ್ಲಿ ಸ್ಪೆಷಾಲ್ಟಿ ಕಾಫಿ ಯಾವ ಥರ ಬೆಳಿಬೋದು, ಮತ್ತು ಮೈಕ್ರೋಲಾಟ್ಸ್ ಮತ್ತು ಸ್ಪೆಷಾಲ್ಟಿಯಲ್ಲಿ ಮತ್ತು ಮೈಕ್ರೋಲಾಟ್ಸು, ಮತ್ತು ವ್ಯಾಲ್ಯೂ ಅಡಿಷನ್ ಯಾವ ಥರ ಮಾಡ್ಬೋದು, ಮತ್ತು ಮಾರುಕಟ್ಟೆ ಇದನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಆಪರ್ಚುನಿಟಿ ಇರೋವಾಗ ನಾವೇ ಯಾವ ಥರ ಮಾಡ್ಬೋದು, ಅಂದರೆ ನಮ್ಮ ಪ್ರಾಡಕ್ಟನ್ನ ನಾವೇ ಒಂದು ಬ್ರ್ಯಾಂಡಾಗಿ ಮಾಡಿಕೊಂಡು ಅದನ್ನು ಒಂದು ಸ್ಪೆಷಾಲ್ಟಿ ಕಾಫಿ ಆಗಲಿ, ಮೈಕ್ರೋಲಾಟ್ಸ್ ಆಗಲಿ, ಅಥವಾ ಡಿಫ್ರೆಂಟ್ ವೆರೈಟೀಸ್ ಆಗಲಿ. ಕಾಫಿ ಒಂದೇ ಅಲ್ಲ, ಈಗ ಮ್ಯಾಂಗೋ ತಗೊಳ್ಳಿ, ಟೊಮೊಟೊ ತಗೊಳ್ಳಿ, ತಾವು ಅದನ್ನಲ್ಲೇ ತಾವು ಗ್ರೇಡ್ಸ್ ಮಾಡ್ಬೋದು. ಒಳ್ಳೆ ಗ್ರೇಡ್ಸು ಮತ್ತು ಅದು ಒಳ್ಳೆ ಗ್ರೇಡ್ಸ್ನ ಹೈಯರ್ ರೇಟಿಗೆ ವಿ ಕ್ಯಾನ್ ಸೆಲ್. ಈ ಥರ ನಾವು ಒಂದು ಬದಲಾವಣೆ ಮಾಡ್ಕೋಬೇಕು. ಎರಡನೇದಾಗಿ ಗ್ರಾಹಕರು ತಾವು ಹೇಳ್ದಂಗೆ ಆಫ್ಟರ್ ಕೋವಿಡ್ ಹೆಲ್ತ್ ಕಾನ್ಷಿಯಸ್ನೆಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ಎವ್ರಿವೇ, ಎಲ್ಲಿ ನೋಡಿದ್ರೂ ಅದು ಬದಲಾವಣೆ ಆಗಿದೆ. ನಾವು ಅದಕ್ಕೆ ತಕ್ಕ ನಮ್ಮ ಪ್ರಾಡಕ್ಟ್ಸನ್ನ ಒಂದು ಹೇಳಬೇಕಂದ್ರೆ ಇತ್ತೀಚಿನ ಬದಲಾವಣೆಗೆ ತಕ್ಕ ನಾವು ಯಾವ ಥರ ಪ್ರಾಡಕ್ಟ್ಸ್ನ ಬೆಳೆದು ಅದನ್ನು ಮಾರ್ಕೆಟ್ ಮಾಡಬೇಕು ಅನ್ನೋದು ನಾವು ಮನಸ್ಸಲ್ಲಿ ಇಟ್ಕೊಂಡದನ್ನು ಮಾಡಿದರೆ ನಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ ಮತ್ತು ಎಲ್ಲರ ರಿಕ್ವೈರ್ಮೆಂಟ್ಸನ್ನು ಮೀಟ್ ಆಗುತ್ತೆ. ಸೊ ಅಪ್ಡೇಟ್ ಆಗಿ, ರೈತರೆಲ್ಲರೂ ಅಪ್ಡೇಟ್ ಆಗಿ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ವೆಂಕಟರೆಡ್ಡಿ ಅವರಿಗೂ ಕೂಡ ಧನ್ಯವಾದ.